ಸ್ವದೇಶಕ್ಕೆ ಮರಳುವ ಷರತ್ತು ಹಾಕಿ ಮಕ್ಕಳನ್ನ ವಿದೇಶಕ್ಕೆ ಕಳುಹಿಸಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಹಾದಿ ತಪ್ಪುತ್ತಿರುವ ಯುವ ಜನರನ್ನ ಸರಿದಾರಿಗೆ ತರುವುದು ಎಲ್ಲ ಹಿರಿಯರ ಜವಾಬ್ದಾರಿ ಎಂದು ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದರು. ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಭಾಂಗಣದಲ್ಲಿ ಗುರುವಾರ ನಡೆದ ರೇಣವ್ವ ಅಂಗಡಿ ಹಾಗೂ ರುದ್ರಪ್ಪ ಅಂಗಡಿ ದತ್ತಿ ಕಾರ್ಯಕ್ರಮದಲ್ಲಿ ಖಾದ್ಯ ವೈದ್ಯರಾದ ಡಾಕ್ಟರ್ ಸಿಬಿ ನಾವದಗಿ ಹಾಗೂ ಡಾಕ್ಟರ್ ಅಭಿನಂದನ್ ಕಬ್ಬಿನ್ ರವರಿಗೆ ಅವ್ವ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪಾಶ್ಚಾತ್ಯ ಸಂಸ್ಕೃತಿ ಪ್ರಭಾವದಿಂದಾಗಿ ಹಲವು ಯುವಕರು ನಮ್ಮ ಸಂಸ್ಕೃತಿಯನ್ನ ಮರೆಯುತ್ತಿದ್ದಾರೆ. ಅವರನ್ನ ಸರಿದಾರಿಗೆ ತರಬೇಕು. ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ತಿಳಿಸಿ ಕೊಡಬೇಕು. ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ನೀಡಿದರೆ ಅವರು ಸನ್ಮಾರ್ಗದಲ್ಲಿ ಸಾಗಲು ಸಾಧ್ಯವಾಗುತ್ತದೆ ಎಂದರು. ಮಕ್ಕಳು ಕಲಿತು ವಿದೇಶಗಳಿಗೆ ಹೋಗುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅವರು ಕೆಲ ವರ್ಷಗಳ ನಂತರ ಮತ್ತೆ ಸ್ವದೇಶಕ್ಕೆ ಮರಳಬೇಕೆಂಬ ಷರತ್ತುಗಳನ್ನ ಪಾಲಕರು ವಿಧಿಸಬೇಕು. ವಿದೇಶಗಳಲ್ಲಿ ಅನೇಕ ಭಾರತೀಯರು ಸಾಧನೆ ಮಾಡುತ್ತಿದ್ದಾರೆ. ಅವರ ಸೇವೆ ನಮ್ಮ ನಾಡಿಗೂ ಸಿಗುವಂತಾಗಬೇಕು. ಅಲ್ಲದೆ ಇಲ್ಲಿರುವ ಅವರ ಪಾಲಕರ ಆರೈಕೆಗೂ ಆದ್ಯತೆಯನ್ನ ನೀಡಬೇಕು. ಇಲ್ಲದಿದ್ದರೆ ಕಷ್ಟಪಟ್ಟು ಕಲಿಸಿದ ಪಾಲಕರು ವೃದ್ಧಾಶ್ರಮದಲ್ಲಿ ಬದುಕಬೇಕಾಗುತ್ತದೆ. ನನ್ನ ಇಬ್ಬರು ಮಕ್ಕಳು ಅಮೆರಿಕದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರೂ ಇಲ್ಲಿಯೇ ಬಂದು ನಮ್ಮೊಂದಿಗೆ ಇರುವುದು ನನ್ನ ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ನಮ್ಮ ಭಾರತದ ವ್ಯವಸ್ಥೆ ಬಗ್ಗೆ ಅಳಿಯುವುದು ಸರಿಯಲ್ಲ. ಈಗಲೂ ಜಗತ್ತಿನಲ್ಲಿ ಅವಿಭಕ್ತ ಕುಟುಂಬಗಳು ಉಳಿದಿರುವುದು ನಮ್ಮ ಭಾರತದಲ್ಲಿ ಮಾತ್ರ. ಕೆಲವರು ತಂದೆ ತಾಯಿಯನ್ನ ಕಡೆಗಣಿಸಿದ್ದಕ್ಕೆ ಇಡೀ ವ್ಯವಸ್ಥೆಯನ್ನೇ ದೂಷಿಸುವುದು ಸರಿಯಲ್ಲ ಎಂದು ನುಡಿದರು. ಪಾಲಕರ ಕಾಳಜಿ ಬಗ್ಗೆ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಡಾಕ್ಟರ್ ಲಿಂಗರಾಜ್ ಅಂಗಡಿ ತಮ್ಮ ತಾಯಿ ಹೆಸರಿನಲ್ಲಿ ಸಾಧಕರಿಗೆ ಪ್ರಶಸ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರೊಫೆಸರ್ ಎಸ್.ವಿ. ಸಂಕನೂರ್ ಅವರು ಮಾತನಾಡಿ, ಜೀವನದಲ್ಲಿ ಜನ್ಮ ನೀಡಿದ ತಂದೆ ತಾಯಿ, ವಿದ್ಯೆ ನೀಡಿದ ಗುರುಗಳು, ಅನ್ನ ನೀಡುವ ರೈತರು ಹಾಗೂ ದೇಶ ಕಾಯುವ ಸೈನಿಕರನ್ನ ಎಂದಿಗೂ ಮರೆಯಬಾರದು. ಅವರ ಋಣ ನಮಗೆ ಎಂದಿಗೂ ತೀರಿಸಲು ಸಾಧ್ಯವಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಪ್ರೊಫೆಸರ್ ಸಿದ್ದು ಯಾಲ್ಪರವಿ ಉಪನ್ಯಾಸವನ್ನ ನೀಡಿದರು. ಮಾಜಿ ಸಂಸದ ಐಜಿ ಸನದಿ, ಮಾಜಿ ಶಾಸಕಿ ಸೀಮಾ ಮಸೂತಿ, ಶಿವಶಂಕರ್ ಹಂಪಣ್ಣವರ್, ಶಂಕರ್ ಕುಂಬಿ, ಸುಮಂಗಲ ಅಂಗಡಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸತೀಶ್ ತುರ್ಮರಿ ಸ್ವಾಗತಿಸಿದರು. ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿವಾನಂದ್ ಬಾವಿಕಟ್ಟಿರವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಸುಚಿತ್ ಅಂಗಡಿ ವಂದಿಸಿದರು. ಕುಮಾರಿ ಲಕ್ಸಾ ಮುಲ್ಲಾ ಪ್ರಾರ್ಥಿಸಿದರು. ಶ್ರೀಮತಿ ಪ್ರಮೀಳಾ ಜಕ್ಕನ್ನವರ್ ಜಾನಪದ ಗೀತೆಗಳ ಸ್ಪರ್ಧೆ ಕಾರ್ಯಕ್ರಮ ನಿರೂಪಿಸಿದರು. ಶ್ರೀಮತಿ ಉಮಾ ಬಾಗಲಕೋಟೆ ಹಾಗೂ ಬಸವರಾಜ್ ಗೌರವರ್ ಜಾನಪದ ಗೀತೆಗಳ ನಿರ್ಣಾಯಕರಾಗಿ ಕಾರ್ಯವನ್ನ ನಿರ್ವಹಿಸಿದರು. ಪ್ರಥಮ ಸ್ಥಾನ ಮೈತ್ರಿ ಮಹಿಳಾ ಮಂಡಳ, ದ್ವಿತೀಯ ಸ್ಥಾನ ರಂಜನಿ ಮಹಿಳಾ ಮಂಡಳ, ತೃತೀಯ ಸ್ಥಾನ ವೀರಶೈವ ಜಾಗೃತಿ ಸಮಿತಿ ಮಹಿಳಾ ಮಂಡಳ, ಸಮಾಧಾನಕರ ಭೂಮಿಕಾ ಮಹಿಳಾ ಮಂಡಳ, ಸಮಾಧಾನಕರ ನಂದಿಕೋಲ್ ಯೋಗ ಮಹಿಳಾ ಮಂಡಳದವು ಪ್ರಶಸ್ತಿಯನ್ನ ಪಡೆದವು. ಈ ಸಂದರ್ಭದಲ್ಲಿ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಕಳೆದ 10 ವರ್ಷಗಳಿಂದ ಪ್ರತಿ ವರ್ಷ ಜನವರಿ 8ನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡುತ್ತಾ ತಂದೆ ಮತ್ತು ತಾಯಿಯವರನ್ನು ನೆನೆಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಉಪನ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷದಿಂದ ಖ್ಯಾತ ವೈದ್ಯರಾದಂಥ ನಮ್ಮ ಕುಟುಂಬಕ್ಕೆ ಹತ್ತಿರವಾದಂಥ ಇಬ್ಬರು ವೈದ್ಯರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಕಳೆದ ವರ್ಷ ನಮಗೆ ಮಹೇಶ್ ನಾಲ್ವಾಡ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅದೇ ಡಾಕ್ಟರ್ ರವಿಕಿರಣ್ ಅವರಿಬ್ಬರು ನಮ್ಮ ತಂದೆ ತಾಯಿಯಂದ್ರೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದರು ಕೊನೆಯ ಅದರಲ್ಲಿ. ಹೀಗಾಗಿ ಅವರನ್ನು ಈಗ ಸಲ ನಮಗಿಬ್ಬರು ವೈದ್ಯರು, ಅದರಲ್ಲಿ ಸೌದತ್ತಿಯ ವೈದ್ಯರಂತ ಸಿಬಿ ನಾವದಗಿ ಸರ್, ಅವರು 85 ವರ್ಷ, ನಮ್ಮೆಲ್ಲ ಗೊತ್ತಿರ್ಬೋದು, ಇಡೀ ನಾಡಿನ ಒಬ್ಬ ಹಿರಿಯ ವೈದ್ಯರು. ಅವರೆಲ್ಲ ಬಯೋಡೇಟಾ ನೋಡಿದರೆ ಎಲ್ಲ ಫಸ್ಟ್ ರ್ಯಾಂಕ್ ಅವರು 10th PUC MBBS ಅಂತ ಒಬ್ಬ ಶ್ರೇಷ್ಠ ವೈದ್ಯರು. ಅವರು ಸದ್ಯಕ್ಕೆ ನನಗೆ
ನಾನು ಇದ್ದಾಗ ನನಗೆ ಹರ್ನಿಯಾಗಿ ಬಹಳ ತ್ರಾಸಾಗಿತ್ತು. 85-86 ವರ್ಷ ಹರ್ನಿ ಆಪರೇಷನ್ ಮಾಡಿದ್ರು. ಅದೇ ರೀತಿ ನಮ್ಮ ತಾಯಿಯ ಒಂದು ಗರ್ಭಕೋಶದ ಆಪರೇಷನ್ ಮಾಡಿದ್ರು. ನಮ್ಮ ಅಜ್ಜ ಅಮ್ಮ ಸಹೋದರಿದ್ದಾಗ ಅಜ್ಜನ ಒಂದು ಕಿಡ್ನಿ ಸ್ಟೋನ್ ಆಗಿದ್ದು, ಎಲ್ಲ ಆಪರೇಷನ್. ಬಹಳಷ್ಟು ನನ್ನ ಕುಟುಂಬಕ್ಕೆ ಸಹಾಯ ಸಹಕಾರ ಮಾಡಿದ್ರು ಡಾಕ್ಟರ್ ಸಿ ಬಿ ನಾವದಿಗೆ ಅವರು. ಹೀಗಾಗಿ ಅವ್ರನ್ನ ಈ ಸಲ ನಾವು ಸನ್ಮಾನ ಮಾಡ್ಬೇಕಂತಕ್ಕಂಥ ಒಂದು ತೀರ್ಮಾನ ಕೈಗೊಂಡಿವಿ. ಅದೇ ರೀತಿ ನಮ್ಮ ಕಬ್ಬಿನ ಡಾಕ್ಟರ್ ಸದ್ಯಕ ಅವರು ಸೌದತ್ತಿ ಬಹಳ ಒಬ್ಬ ಪಾಪ್ಯುಲರ್ ವ್ಯಕ್ತಿ. ನನಗೆ ಸದ್ಯಕ್ಕೆ ಈ ಸಂದರ್ಭ ಹೇಳ್ಬೇಕಲ್ಲ, ನಮ್ಗ ಒಂದು PUC ಇದ್ದಾಗ ಮಾತಾಡ್ಲಿಕ್ಕೆ ನಮಗೆ ತೊದಲ್ಸಾಯ್ದಲ್ಲ, ತಂಗ ಟಾಯ್ ಆಗಿತ್ತಲ್ಲ PUC ಸಂದರ್ಭದಲ್ಲಿ. ಅವಾಗ ಅವ್ರು ಹೋಗಿ ಹೇಳಿದಾಗ ಅವರ ಹಾಸ್ಪಿಟಲ್ ಒಳಗೆ ನನಗೆ ಅದನ್ನ ಕಟ್ ಮಾಡಿ ನನಗೊಂದು ಮಾತಾಡ್ಲಿಕ್ಕೆ ಬಹಳಷ್ಟು ಒಂದು ಮಾತು ಕೊಟ್ಟಂತ ನಮ್ಮ ಕಬ್ಬಿನ ಡಾಕ್ಟರ್. ಅವಾಗ ನನಗೆ ಹೈಸ್ಕೂಲಲ್ಲಿ ಸ್ವಲ್ಪ ಹಿಂದ್ ಮುಂದೆ ಹಾಕಿತ್ತಲ್ಲ, ನಂಗೆ ಇನ್ನೂ ಭಾಳ ಮುಂದೆ ಹಾಕಿದ್ವಲ್ಲ, ಮಾತು ಸ್ವಲ್ಪ ತೊಡೋದು ಅದಕ್ಕೆ ಇದಾಗಿತ್ತು. ಹೀಗಾಗಿ ಇಂಥ ಸಂದರ್ಭದಲ್ಲಿ ಇಬ್ಬರನ್ನು ನೆನೀತಾ ಇದ್ದೇನೆ. ಮತ್ತು ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಯಾರನ್ನ ಅಧ್ಯಕ್ಷತೆ ಮಾಡ್ಬೇಕಂತಕ್ಕಂಥ ನಾನೆಲ್ಲ ಸಾಮಾನ್ಯವಾಗಿ ನಮ್ಮ ಮಾಮ ಸೋದರ ಮಾಮ ಮಾದೇವ್ ಹೊರಟ್ಟಿ ಅವ್ರನ್ನ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವ್ರದ ಒಂದು ಸಹಾಯ ಸಹಕಾರ ತಗೋತಾನೆ. ಅವ್ರು ನನಗೆ ಆದೇಶ ಮಾಡಿದ್ದು ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬನ್ನು ಕರೆಸಬೇಕು. ನಮ್ಮ ಕುಟುಂಬದ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸ ಇದೆ. ಹೀಗಾಗಿ ಅವ್ರನ್ನ ಸದ್ಯಕ್ಕೆ ಬಹಳಷ್ಟು ಕೆಲಸದ ಒತ್ತಡ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಡೆಲ್ಲಿಯಿಂದ ನಿನ್ನೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಹೀಗಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೀತಾ ಇದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಕರಿತೇನೆ. ಹೀಗಾಗಿ ಅವರನ್ನು ನೆನೆಯುತ್ತಾ, ಮತ್ತೆ ಇನ್ನೊಬ್ಬರನ್ನ ಯಾರನ್ನ ಇದಕ್ಕೆ ಉಪನ್ಯಾಸ ಮಾಡಬೇಕು, ಉಪನ್ಯಾಸ ಮಾಡ್ಲಿಕ್ಕೆ ಕಳೆದ ವರ್ಷ ನಾವು ನಮ್ಮ ಬಾಳೆಪಂದ್ರ ಮೇಡಮ್ ಕರೆಸಿದ್ವಿ. ಬಹಳ ಚೆನ್ನಾಗಿ ಮೇಡಮ್ ಮಾತಾಡಿದ್ರು. ಈ ಸಲ ಸಿದ್ದು ಯಾಪಲ್ ಪರ್ವಿ ಅವರು ಗದಗಿನ KVSR ಕಾಲೇಜಲ್ಲಿ ಇಂಗ್ಲಿಷ್ನ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಬಹಳ ಅದ್ಭುತವಾಗಿ ಈಗಂತೂ ಬಸವ ಟಿವಿದು ಒಂದು ತಮ್ಮದೇ ಆದಂತ ಚಾನಲ್ ಮಾಡ್ಕೊಂಡು ವಚನ ಟಿವಿ ಮಾಡ್ಕೊಂಡು ಪ್ರತಿ ವಾರಕ್ಕೊಮ್ಮೆ ಬಹಳಷ್ಟು ನಮ್ಮ ನಾಡಿನ ಶ್ರೇಷ್ಠ ವ್ಯಕ್ತಿಗಳನ್ನು ಅವರು ಸಂದರ್ಶನ ಮಾಡಿ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಅವರು ರಿಸೋರ್ಸ್ ಪರ್ಸನಲ್ ಡೆವಲಪ್ಮೆಂಟಿಗೆ, ಮಕ್ಕಳಿಗೆ, ಸಮಾಜದಲ್ಲಿ ಜನರಿಗೆ ಒಂದು ಮಾದರಿ ಆಗ್ತಕ್ಕಂಥ ವ್ಯಕ್ತಿ. ಅವರು ಸದ್ಯಕ್ಕೆ ಸೂಕ್ತ ಅಂತಕ್ಕಂಥದ್ದು. ಮತ್ತೆ ಇನ್ನೊಬ್ರು ನಮಗೆ ಮುಖ್ಯ ಅತಿಥಿಗಳು ನಮ್ಮ ಬಂಧುಗಳೇ, ನನ್ನ ಹಿರಿಯರು, ನನ್ನ ಅಣ್ಣನ ಸಮಾನ ಇರ್ಬೋದು, SV ಸಂಗನೂರ್ ಸಾಹೇಬರು. ಅವ್ರು ನಾವೆಲ್ಲ ಕೂಡಿಕೊಂಡು ಕರ್ನಾಟಕ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರು ಬಹಳಷ್ಟು ಕೂಡಿ ಕೆಲಸ ಮಾಡಿದ್ರು. ಲೈಕ್ ನಮ್ಮ 3 ಮಂದಿ, ನಾನು, ಲಿಂಬಿಕಾಯ್ ಸರ್, ನಮ್ಮ ಸಂಗನೂರ್ ಸರ್, 3 ಮಂದಿ ಕೂಡಿದ್ರ ಯೂನಿವರ್ಸಿಟಿ ಒಳಗ ಬಹಳಷ್ಟು ನಾವೆಲ್ಲ ಹೋರಾಟ ಮಾಡಿದ್ವಿ. ಪಠಾಣ್ ಸರ್ ಇದ್ದಾಗ ಇವರೆಲ್ಲ ಇಬ್ಬರು ಬಹಳ ಇಂಟೆಲಿಜೆಂಟ್ ನನಗಿಂತ, ಅವರು ಸಂಗನೂರ್ ಸರ್ ಮತ್ತು ನಮ್ಮ ಲಿಂಬಿಕಾಯ್ ಅವರೆಲ್ಲ. ಹೀಗಾಗಿ ಸಂಗನೂರ್ ಸರ್ ಯಾವುದೇ ಒಂದು ಏನೋ ಒಂದು ವಿಷಯದಲ್ಲಿ ಅದು ಅನುದಾನ ಇರ್ಬೋದು, ಅಲ್ಲಿ ಎಂಪ್ಲಾಯ್ಸ್ ಇರ್ಬೋದು. ಈಗ ಸದ್ಯ ನೋಡ್ರಿ ವಿಧಾನ ಪರಿಷತ್ನೊಳಗ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಏನೋ ಎಷ್ಟೋ ಶಿಕ್ಷಕರ ನೌಕರಿಗೆ ಆ ತೊಂದರೆಗೆ ಬಹಳಷ್ಟು ಗಮನ ಸೆಳೆದಂತ ವ್ಯಕ್ತಿ ಯಾರು ನಮ್ಮ SV ಸಂಗನೂರ್ ಸರ್. ಬಹಳಷ್ಟು ಮೇಧಾವಿಗಳು ಅವ್ರದೆಲ್ಲ MSc ಮಾಡ್ಕೊಂಡು LLB ಮಾಡ್ಕೊಂಡ್ರು. ಬಹಳ ಚೆನ್ನಾಗಿ ಅವ್ರದೆಲ್ಲ ನೋಡ್ಬೇಕಲ್ಲ, ನೋಡಿ ಕಲಿಬೇಕಲ್ಲ ಅಂತ ಒಬ್ಬ ವ್ಯಕ್ತಿ ನಮ್ಮ ವಿಧಾನ ಪರಿಷತ್ ಇರೋದು ನಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅವರು ಸದ್ಯಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ನನ್ನ ನಿಜಕ್ಕೂ ಹೆಮ್ಮೆ ಅನಿಸ್ತಾ ಇದೆ. ಹೀಗಾಗಿ ಇಲ್ಲಿ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಿಂಹಕ್ಕರದಾರ, ಸಿಂಹಕ್ಕ ನಮ್ಮ ಸಹೋದರಿದ್ದಂಗೆ, ಅವರ ಅಣ್ಣ ಬಸವ ಅಣ್ಣ, ನಾವು ಕ್ಲಾಸ್ಮೇಟ್ಸ್ ಎಲ್ಲ LLB ಒಳಗೆಲ್ಲ ಯಾವುದೇ ಕಾರ್ಯಕ್ರಮ ಹೋದಾಗ ಪ್ರತಿಯೊಂದಕ್ಕೆ ಬಂದು ನನಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ನಮ್ಮ ಸಹೋದರಿ ಸಮಾನವಂತ ಸಿಂಹಕ್ಕರು ನಡೆಯುತ್ತಾ ಹಂಪಣ್ಣವ್ರಂತಿ ಪ್ರತಿಯೊಂದಕ್ಕೆಲ್ಲ ನಮಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು. ಅವ್ರನ್ನ ಕರ್ನಾಟಕ ವಿದ್ಯಾವರ ಸಂಘ ಅವ್ರನ್ನ ಮತ್ತೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಹೇಳ್ಕೊಂತ ಹೋದ್ರೆ ಅದೆಲ್ಲ ಐದೇ ಸಂದೇಶ ನೋಡ್ರಲ್ಲ. ಸಂದೇಶ ಸಾಹೇಬ್ರಂದ್ರ ನನ್ನ ಒಂದು ಕುಟುಂಬ ಅಂದ್ರೆ ನನ್ನ ಮಿಸಸ್ ಕಡೆ ಅವ್ರ ಬಂಧುಗಳು ಅಂದ್ರೆ ಅಡ್ಡಿಲ್ಲ. ಯಾಕಂದ್ರೆ ನಮ್ಮ ಸೆರೆಟ್ಟಿ ಅವ್ರಲ್ಲ, ನಮ್ಮ ಮಿಸಸ್ ತಾಯಿ ಅವರು ಸೆರೆಟ್ಟಿ ಪಾಟ್ಸಿಟ್ರಲ್ಲ. ಹೀಗಾಗಿ ನಮ್ಮ ಉಪ್ಪಿನವರು, ನಮ್ಮ ಸೋದರ, ನಮ್ಮ ಏನೋ ಕಣ್ಣು ಕೊಟ್ಟಂತ ಮಾಮ ಸೋದರ, ನಮ್ಮ ಏನೋ ಉಪ್ಪಿನವರ ಅತಿ ಆತ್ಮೀಯ ಬಂಧು ಅಂತ ಹೇಳ್ಬೋದು ನಮ್ಮ ಏನೋ IJ ಸಂದೇಶ ಅವ್ರು. ನಿನ್ನೆ ಹೇಳಕ್ ಸರ್ ನಮ್ಮ ಕುಲಪತಿಗಳು ಬಂದಿಲ್ಲ, ಅವ್ರದ್ದು ಬೆಂಗಳೂರಲ್ಲಿ ಒಂದೇನೋ ಕೆಲಸ ಆಗಿದೆ, ಹೀಗಾಗಿ ಅವ್ರ ಸ್ಥಾನ ನೀವು ತುಂಬಬೇಕಂತ ಅನುಕೂಲ ಅವ್ರದ್ದು ಬಹಳಷ್ಟು ಪ್ರೀತಿಯಿಂದ ಕಾರ್ಯಕ್ರಮ ಬಂದಾರ. ಹೀಗಾಗಿ ಅವರನ್ನು ಸದ್ಯಕ್ಕೆ ಈ ಸಂದರ್ಭದಲ್ಲಿ ನಾನು ನೆನ್ತಾ ಇದ್ದೇನೆ. ಒಟ್ಟಿನಲ್ಲಿ ನಾ ಹೆಚ್ಚು ಹೇಳಿಕ್ ಹೋಗೋದ್ರ ಇದೆಲ್ಲ ನೋಡ್ರಿ, ನನಗ ಇಷ್ಟೆಲ್ಲಾ ಜನ ಕುಡ್ಸೋದು ಒದ್ದೆ ಇಂತ ಇದ್ರಾಗ ಅದು ವಿಶೇಷವಾಗಿ ಮಹಿಳಾ ಮಂಡಳದವ್ರಲ್ಲ, ನನ್ನೆಲ್ಲ ಒಡೆ ಹುಟ್ಟಿದ ಸಹೋದರಿ ಎಲ್ಲ ಇದ್ದಂಗೆ ಇಷ್ಟು ಬೆಳಿಗ್ಗೆ ಮಧ್ಯಾಹ್ನ 4 ಗಂಟೆಗೆ ಬಂದು ಈ ನಮ್ಮ ಕಾರ್ಯಕ್ರಮ ವಿಶೇಷವಾಗಲಿಕ್ಕೆ 16 ಮಹಿಳಾ ಮಂಡಳದವ್ರು ಬಂದು ಇಷ್ಟು ಚೆನ್ನಾಗಿ ನಿಮ್ಮ ಎಲ್ಲ ತಾಯಿ ಬಗ್ಗೆ, ತಂದೆ ಬಗ್ಗೆ, ಹಿರಿಯರ ಬಗ್ಗೆ ನೀವು ಹಾಡಿದಂತ ಹಾಡುಗಳು ನಮಗೆಲ್ಲ ಮಾದರಿ ಅನ್ಬಹುದು. ಹೀಗಾಗಿ ಮತ್ತೊಮ್ಮೆ ನಿಮಗೆ ದೀರ್ಘದಂಡ ನಮಸ್ಕಾರಗಳನ್ನ ನಮ್ಮ ತಾಯಂದರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ವಿನಂತಿ ಮೇರೆಗೆ
ಅದು ದೂರವಾಣಿ ಇರ್ಬೋದು ಅಥವಾ ಕೆಲವಷ್ಟು ಮಂದಿಗೆ ನಾನು ಫೋನ್ ಮಾಡಿದ್ದೇನೆ, ಎಲ್ಲರೂ ಫೋನ್ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಕ್ಕೆ ಹಿರಿಯ ನಾಗರಿಕರ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು, ಬಿ ಎ ಪಾಟೀಲ್ ಇರ್ಬೋದು, ನಮ್ಮ ಮುದ್ದೇಬಾಳಿಂದ ನಮ್ಮ ಸಹೋದರ ನಮ್ಮ ನಾವದಿಗೆ ಅವರು ಸಹೋದರ ಬಂದಾರ, ರಿಟೈರ್ಡ್ ಜಡ್ಜ್ ಬಳ್ಳೊಳ್ಳಿ ಸರ್ ಬಂದಾರ, ಬಹಳಷ್ಟು ವಿದ್ಯಾರ್ಥಿ ಮತ್ತೆಲ್ಲ ಇನ್ನೂ ನನಗ ನಮ್ಮ ನಾವದಿಗೆ ಸರ್ ಶ್ರೀಮತಿ ಅವ್ರು ಬಂದಾರಲ್ಲ, ಅವರು ಸದ್ಯಕ್ಕೆ ಅಕ್ಕ ಅವ್ರು ಬಂದಾರ, ಕಬ್ಬಿನ ಸರ ಶ್ರೀಮತಿ ಅವ್ರು ಬಂದಾರ, ಅವರನ್ನು ಸದ್ಯಕ್ಕೆ ಈ ಸಂದರ್ಭದಲ್ಲಿ ನಡೆಯುತ್ತಾ ಮತ್ತೊಮ್ಮೆ ಹೆಚ್ಚು ನಮ್ಮ ಇನ್ನೊಬ್ಬರು ರಿಟೈರ್ಡ್ ನಮ್ಮ ಪ್ರಾಸಿಕ್ಯೂಟರ್ ಬಾಂಡೇಕರ್ ಸರ್ ಅಂತ ಹೀಗೆ ಬಹಳಷ್ಟು ಈ ಸಮಾಜದಲ್ಲಿ ಗಣ್ಯ ಸ್ಥಾನವನ್ನು ಪಡ್ಕೊಂಡಂತ ವ್ಯಕ್ತಿಗಳಿಗೆ ಬಂದರೆ ಈ ಸಂದರ್ಭ ಮತ್ತೊಮ್ಮೆ ನಡೆಯುತ್ತಾ ಪ್ರತಿ ವರ್ಷ ನಮ್ದು ಏನಪ್ಪ ಉದ್ದೇಶ ಸುಮ್ಮನೆ ಜನ ಕೂಡಿಸಿ ಮಜಾ ಮಾಡೋದಲ್ಲ. ನನ್ನ ಉದ್ದೇಶ ಅಂದ್ರೆ ನಮ್ಮ ತಂದೆ ತಾಯಂದರಿಗೆ ಕೊನೆಯವರೆಗೂ ಅವ್ರ ಮನಸ್ಸು ನೋಯಿಸದಾಗಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗ್ಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನೋಡ್ತೇನೆ. ಯಾಕಂದ್ರೆ ನಮ್ಗೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮಾದರಿ ಅವ್ರ ತಂದೆ ತಾಯಂದರಿಗೆ ಪ್ರತಿ ವರ್ಷ ಇಷ್ಟು ಚೆನ್ನಾಗಿ ಮಾಡ್ತಾರೆ ಕಾರ್ಯಕ್ರಮ. ನಮ್ಮ ಮಲ್ಲಿಕಾರ್ಜುನ ಸಾವ್ಕಾರ್ ಅವರು ಸವಾಯಿಗಂಧರ್ ಹಾಲ್ನಲ್ಲಿ ಶ್ರೀನಿವಾಸ ಕಾಡದಲ್ಲಿ ಸುಮಾರು ಅವರ ಜೊತೆಗೆ ಅಂದ್ರೆ ಜಗದೀಶ್ ಶೆಟ್ಟರ್ ತಂದೆಯವ್ರ ಜೊತೆಗೆ ನಿಕಟವಾದಂತ ವ್ಯಕ್ತಿಯನ್ನು ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮನ ನನ್ನ ಇದ್ರಾಗ ನನ್ನ ಮುಂದೆ ನನಗೇನೇ ಇಲ್ಲ, ಎಲ್ಲ ಅವರ ಇದ್ ಮಾಡ್ತಾರೆ. ಇಂಥ ಒಬ್ಬ ತಂದೆ ತಾಯಿ ಅಂದ್ರೆ ಬಹಳಷ್ಟು ಪ್ರೀತಿ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು. ಅವರು ಸದ್ಯಕ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಒಂದು ದತ್ತಿ ಕೊಟ್ಟಿದ್ದಾರೆ, ಅವರನ್ನು ನಡೆಯುತ್ತಾ ಸೌಡಿ ಸರ್ ನಡೆಯುತ್ತಾ ಮತ್ತೊಮ್ಮೆ ಈ ಇಷ್ಟಂತ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ನಮ್ಮ ವಿಶೇಷ ಹೇಳ್ತಾ ಹಳ್ಳಲೇ ನಿಮ್ದು ಹೇಳಕ್ಕೋಬೇಡ ಅಂತೇಳಿ ಹೇಳಿಕ್ ಹೋಗೋದಿಲ್ಲ. ಪ್ರತಿ ಸಲ ಹೇಳ್ತಲ್ಲ ಈ ಒಂದು ಯಶಸ್ಸು ಆಗ್ಬೇಕಾದ್ರೆ ಪುರುಷನ ಹಿಂದೆ ಹೀಗಾಗಿ ನನ್ನ ಯಶಸ್ಸು ಹಿಂದೆ ಅವ್ರದ್ದು ಕೊಡುಗೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಕುಟುಂಬ, ನನ್ನ ಅಜ್ಜ ಅಮ್ಮ, ಅದು ಹೆಣ್ಣಮ್ಮ ಇರ್ಬೋದು, ನನ್ನ ಸೇರ್ಕೊಳ್ಳೋದು ಅಜ್ಜ ಅಮ್ಮ ಇರ್ಬೋದು, ಪ್ರತಿಯೊಬ್ಬರ ಆಶೀರ್ವಾದದಿಂದ ಇಷ್ಟು ಮುಂದೆ ಬೆಳೆದಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ವಂದಿಸ್ಬೇಕು. ಕಳೆದ 3 ದಶಕಗಳಿಂದ ವೇದಿಕೆ ತುಂಬ ಬರೀ ಭಾಷಣ ಮಾಡಿ ಬರೆಯುತ್ತಾ ನಾಡನ್ನ ತಿರುಗಾಡಿದ್ದು ನಮಗೆಲ್ಲ ಸಾಕಾಗಿತ್ತು. ನಾನು ಅಂಗಡಿಯವ್ರಿಗೆ ಹೇಳಿದೆ, ಇಲ್ಲ ನಾನು ಒಂದು 6 ತಿಂಗಳಿಂದ ಭಾಷಣ ಮಾಡೋದನ್ನು ಬಿಟ್ಟು ವಚನ ಟಿವಿ ಪ್ರಾರಂಭ ಮಾಡಿದ ಮೇಲೆ ಬೇರೆಯವರಿಗೆ ಭಾಷಣ ಮಾಡಲಿಕ್ಕೆ ನಾನು ಪ್ಲಾಟ್ಫಾರ್ಮನ್ನು ಬಿಟ್ಟುಕೊಟ್ಟಿದ್ದೀನಿ. ಸಂದರ್ಶನಗಳ ಮೂಲಕ ಸುಮಾರು 100 ಜನರನ್ನು ರಾಜ್ಯ, ಹೊರ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಯನ್ನು ಕರುಣಿಸಿದಾಗ ಈ ರೀತಿ ನಾನು ಬಂದು ಮತ್ತೆ ಮಾತಾಡೋದು ಬೇಡ ಅಂದಾಗ ಅವ್ರು ಬಹಳ ಪ್ರೀತಿಯಿಂದ ಕರೆದಾಗ ಇವತ್ತು ನಾವು ಯಾವಾಗಲೂ ಜೀವನದೊಳಗೆ ಏನನ್ನ ಕಳ್ಕೊಂಡಿರ್ತೀವಿ ಅದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾವುದು ವಸ್ತು ನಮ್ಮ ಹತ್ರ ಇರ್ತದೆ ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅದು ಕಳ್ಕೊಂಡಾಗ ಅದ್ರ ಬಗ್ಗೆ ಮಾತಾಡೋದು, ಸ್ಮರಣೆ ಮಾಡೋದು, ಇದು ಇವತ್ತಿನ ಹಿಪೋಕ್ರಾಟಿಕ್ ಆ್ಯಟಿಟ್ಯೂಡ್ ಅಂತ ಕರೀತಾರೆ. ಎಲ್ರಿಗೂ ತಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದು ಬಹಳ ಫ್ಯಾಷನ್ ಆಗಿದೆ ಯಾವಾಗ ಅವ್ರು ನಮ್ಮನ್ನು ಬಿಟ್ಟು ಹೋದ ಮೇಲೆ. ಆದ್ರೆ ನಾವೆಲ್ಲರೂ ಒಂದೊಂದು ಸಲ ಪ್ರಶ್ನೆ ಮಾಡ್ಕೋಬೇಕು, ಅವ್ರು ನಮ್ಮ ಜೊತೆಗಿದ್ದಾಗ, ಜೀವಂತಿದ್ದಾಗ ಆ ಜನ್ರೇಷನ್ ಗ್ಯಾಪನ್ನು ನಾವು ಹೆಂಗೆ ಟಾಲರೇಟ್ ಮಾಡಿದ್ವಿ. ಆದರೆ ಅಂಗಡಿಯವರು ಇವತ್ತು ಒಳ್ಳೆ ಕೆಲಸ ಏನು ಮಾಡಿದಾರಂದ್ರೆ ಅವರ ಜೀವಿತಾವಧಿಯ ಕಾಲದಲ್ಲಿ ತಂದೆ ತಾಯಿಯನ್ನು ಬಹಳ ಗೌರವಿಸುವವರನ್ನ ಅತಿಥಿಗಳಾಗಿ ಮಾಡಿದೆ. ಉದಾಹರಣೆಗೆ ಅವರೇ ಹೇಳಿದರು, ಜಗದೀಶ್ ಶೆಟ್ಟರು ಅವ್ರ ತಂದೆ ತಾಯಿನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ಸಂಕನೂರು ಅವ್ರ ತಂದೆ ಸುಮಾರು ಶತಾಯುಷಿಗಳಾಗಕ್ಕೆ ಬಂದಿದ್ರು. ಅವರು ಕೊನೆಯ ದಿನಗಳವರೆಗೂ ಸಂಕನೂರವರು ಅಷ್ಟು ದೊಡ್ಡ ಹುದ್ದೆಗಳಿಗೆ ಹೋದ್ರು ಏಕವಚನದೊಳಗೆ ಇವ್ರಿಗೆ ಸಿಕ್ಕಂಗೆ ಬೈತಿದ್ರು, ನಿನಗೆ ವ್ಯವಹಾರ ಜ್ಞಾನ ಇಲ್ಲ, ಬುದ್ಧಿಲ್ಲ, ಬರೀ ಎಲೆಕ್ಷನ್ ನಿಂತ ಹಾಳಕ್ಕೆ. ನಮ್ಮ ಮುಜುಗರ ಅದೇನಪ್ಪ ಸರ್ ಹಿಂಗೆ ಬೈತಾರಲ್ಲ ಸಂಕನೂರು ಸರಿಗೆ ಅವ್ರ ತಂದೆಯವರಂತ. ಆದ್ರೆ ಅವರು ಎಂದೂ ತಂದೆಯವ್ರ ಮುಂದೆ ನಿಂತು ಎದುರು ಮಾತಾಡ್ತಿರ್ಲಿಲ್ಲ. ಅಂದ್ರೆ ತಂದೆಯನ್ನ ಜೀವಿತಾವಧಿಯಲ್ಲಿ ಗೌರವಿಸೋರು ಯಾರು ಇರ್ತಾರಲ್ಲ ಅವ್ರು ಬಹಳ ಮಹತ್ವದ್ದಾಗ್ತಾರೆ. ಹಾಗೆ ಅಂಗಡಿಯವರು ಕೂಡ ಹೇಳ್ತಾ ಇದ್ರು, ಇವತ್ತು ನಾನು ಸುಮಾರು ನಿವೃತ್ತಿಯ ನಂತರ ಒಂದು 30-35 ರಾಷ್ಟ್ರಗಳಿಗೆ ಹೋಗಿ ಬಂದಾಗ ನನಗೆ ಅನಿಸಿದ್ದೇನೆಂದ್ರೆ ನಾವು ಎಲ್ಲ ದೇಶಗಳಿಗಿಂತಲೂ ಜಾಸ್ತಿ ದೇಶಭಕ್ತಿ, ದೇಶಪ್ರೇಮ, ರಾಷ್ಟ್ರಪ್ರೇಮ, ಮಾತೃವಾತ್ಸಲ್ಯ, ಪಿತೃವಾತ್ಸಲ್ಯದ ಬಗ್ಗೆ ಭಾಷಣ ಬಿಗಿತೀವಿ. ಪ್ರಾಕ್ಟಿಕಲಿ ಸೀನಿಯರ್ ಸಿಟಿಸನ್ಸನ್ನು ನೋಡ್ಕೊಳ್ಳೋಕ್ಕೆ ನಾವು ಅತ್ಯಂತ ದುರ್ಬಲವಾಗಿದೆ. ಒಂದು ವೇಳೆ ನಾವು ಇವತ್ತು ಹೈಟೆಕ್ ಕಲ್ಚರ್ನಲ್ಲಿ ಭಾಳ ದೊಡ್ಡ ಹೈಟೆಕ್ ಕಲ್ಚರ್ನ ಅಪಾಯ ಏನಂತಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಹೈಟೆಕ್ ವೃದ್ಧಾಶ್ರಮಗಳನ್ನು ಕಟ್ಟಿ ಅಲ್ಲಿಗೆ ಅವ್ರನ್ನ ಕಳಿಸೋ ರೀತಿ ಇದೆಯಲ್ಲ, ನಾವೆಷ್ಟು ಕೃತಕ ಇದ್ದೀವಿ, ನಾವೆಷ್ಟು ಯೂಸ್ಲೆಸ್ ಅದೀವಿ, ನಾವೆಷ್ಟು ಹಿಪೋಕ್ರೇಟ್ಸ್ ಅದೀವಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ನಾನು ನಮ್ಮ ಪೇರೆಂಟ್ಸ್ಗೆ ತಮಾಷೆ ಮಾಡ್ತಿರ್ತೇನೆ, ನೀವು ನಿಮ್ಮ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಜೋಪಾನ ಮಾಡಿದರೆ ಅವ್ರು ನಿಮ್ಮನ್ನು ಮುಖ್ಯನ ಕಾಲದಲ್ಲಿ ಜೋಪಾನ ಮಾಡ್ತಿದ್ರು. ಅವನು USA ಹೋಗಲಿ, ಇಂಗ್ಲೆಂಡ್ಗೆ ಹೋಗಲಿ, ರುಪೀಸ್ ಗಳಿಸೋದು ಬೇಡ, ಡಾಲರ್ಸ್ ಗಳಿಸ್ಲಿ, ಪೌಂಡ್ಸ್ ಗಳಿಸ್ಲಿ ಅಂತೇಳಿ ಅವನನ್ನು ಹೈಟೆಕ್ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹಾಕಿದ್ರಿ. ಅದಕ್ಕೆ ಅವನು ಡಾಲರು ಪೌಂಡ್ಸ್ ಗಳಿಸೋ ಮುಂದೆ ನಿಮ್ಮನ್ನು ಹೈಟೆಕ್ ವೃದ್ಧಾಶ್ರಮಕ್ಕೆ ಹಾಕ್ಯಾನ, ಸೇಡ್ ತೀರ್ಸ್ಕೊಂಡಾನ ಅವನ ಅಂತ ಹೇಳಿ. ಹಿ ಹ್ಯಾಸ್ ಟೇಕನ್ ಎ ರಿವೆಂಜ್, ದಟ್ಸ್ ಆಲ್. ಈಗ ಕುಂತ್ಕೊಂಡು ನೀವು ಸೀನಿಯರ್ ಸಿಟಿಜನ್ಸ್ ಎಲ್ಲ ನಿಮ್ಮ ಮಗ
ಇಂಗ್ಲೆಂಡ್ಗೆ ಹೋದವನು ಅಮೇರಿಕಕ್ಕೆ ಹೋದವನು ಕೊಡಿಸಿದ ಮೊಬೈಲ್ ಹಿಡ್ಕೊಂಡು ಅವ್ನ ಒಟ್ಟ ಕಾಲ ಬರವಲ್ದಂತ ಕಣ್ಣೀರು ಹಾಕಿದ್ರೆ ಕೇಳೋರು ಯಾರು? ನಾವೇನು ಬಿತ್ತಿರ್ತೀವಿ ಅದನ್ನ ಬೆಳಿತೀವಿ. ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿಂದಿನ ಜನರೇಷನ್ ಸಂಕನೂರವ್ರಾಯ್ತು, ಜಗದೀಶ್ ಶೆಟ್ರು, ಅವ್ರು ಹೇಗೆ ಅವ್ರ ತಂದೆ ತಾಯಿಗಳ ಜೊತೆ ನಡ್ಕೊಂಡ್ರು, ನಾವು ನಡ್ಕೊಳ್ಳಿಲ್ಲ. 10 ವರ್ಷ ಸಣ್ಣವ್ರು. ಈಗ ನಮ್ಮ ಮಕ್ಕಳು ನಮ್ಮ ಜೊತೆ ನಡ್ಕೊಳಂಗಿಲ್ಲ. ಆದ್ರೆ ಮುಂದಿನ ಜನರೇಷನ್ ಇನ್ನೂ ವರ್ಷ ಆಗ್ತದೆ. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಅಂತಂದ್ರೆ, ಜಪಾನ್ನಲ್ಲಿ ಒಂದು ಚರ್ಚೆ ನಡೀತು. ಈಗ ನಮ್ಮ ದೇಶದಲ್ಲಿ ಇಕಿಗೈ ಪರಿಣಾಮದಿಂದಾಗಿ 100 ವರ್ಷ ಮೇಲ್ಪಟ್ಟ ಜನಸಂಖ್ಯೆ ಬಹಳ ಜನ ಇದ್ದಾರೆ. ಆವಾಗ ಅಲ್ಲಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ. ಸೊ ಆದ್ದರಿಂದ ನಾನು ಯುವಕರ ಸ್ಯಾಲ್ರಿಯನ್ನ 10% ಕಟ್ ಮಾಡ್ತೀನಿ. ಯಾಕೆ ಯಂಗ್ಸ್ಟರ್ ಸ್ಯಾಲ್ರಿಯನ್ನು 10% ಕಟ್ ಮಾಡ್ತೀನಿ ಅಂದ್ರೆ, ನಮ್ಮ ದೇಶದಲ್ಲಿರುವಂತಹ ಸೀನಿಯರ್ ಸಿಟಿಜನ್ಸ್ ಅನ್ನ ಮೇಂಟೈನ್ ಮಾಡೋದು ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ. ಇದ ಮಾತನ್ನ ನಮ್ಮ ದೇಶದಲ್ಲಿ ಹೇಳಿದ್ರೆ, ಹಂಗಂದ್ರೆ ಅವ್ರನ್ನ ಕೊಂದ್ಬಿಡ್ರಿ, ಸ್ಲೋ ಪಾಯ್ಸನ್ ಕೊಟ್ಟು ನಮ್ಮ ಸ್ಯಾಲ್ರಿ ಕಟ್ ಮಾಡ್ಬಿಡಂತಿದ್ವಿ. ನಮ್ಮ ಜಗಳ ಇರೋದೇ ವೇತನ ಸಲುವಾಗಿ. ನಮ್ಮ ಸ್ಟಾಫ್ ರೂಮ್ಗಳಲ್ಲಿ ನಮ್ಮ ಚರ್ಚೆ ಆಗದ DS ಸಂಬಂಧ ಎಷ್ಟು ಇನ್ಕ್ರೀಸ್ ಆಯ್ತು, ಹೋಗ್ಲಿ ಪೆನ್ಷನ್ ಕೊಟ್ಟು ನಮ್ಮನ್ನು ಮನೆಗೆ ಕಳಿಸಿದ್ರು, ಇನ್ನೂ ತಾರತಮ್ಯ ಆಗೈತೆ ಅಂತ ದಿನ ಬಡದಾಡ್ತೀವಿ. 10 ವರ್ಷ ಆಗಿರ್ತದೆ ರಿಟೈರ್ಡ್ ಆಗಿ. ಆದ್ರೆ ಜಪಾನ್ನಲ್ಲಿ ಅತ್ಯಂತ ಖುಷಿಯಿಂದ ಪ್ರೀತಿಯಿಂದ ಅವ್ರು ಒಪ್ಕೊಳ್ತಾರೆ, ನಮ್ದು 10% ಸ್ಯಾಲ್ರಿ ಕಟ್ ಮಾಡ್ರಿ, ಯಾಕಂದ್ರೆ ವಿ ಆರ್ ವೆರಿ ಫಾರ್ಚೂನ್ ಅಂಡ್ ಲಕ್ಕಿ ಟು ಸಿ ಸೀನಿಯರ್ ಸಿಟಿಸನ್ಸ್ ಇನ್ ಅವರ್ ನೇಷನ್. ಆದ್ರೆ ಈ ದೇಶದಲ್ಲಿ ತಂದೆ ತಾಯಿನ ಮನೇಲಿ ಇಟ್ಕೊಳ್ರಂದ್ರ ಬಂದ ಹೆಂಡತಿ ಹೇಳ್ತಾಳೆ, ನನ್ನ ಪಾಲಿನ 70% ಸ್ಯಾಲ್ರಿ ಬೇಕಾದ್ರೆ ನಿನಗೆ ಕೊಡ್ತೀನಿ, ನಿಮ್ಮ ಅಪ್ಪನ ಯಾವ್ದಾರು ಆಶ್ರಮಕ್ಕೆ ಬಿಟ್ಟು ಬಾ. ದಿಸ್ ಇಸ್ ದ ರಿಯಾಲಿಟಿ. ಸೊ ಇಂಥ ಸಂದರ್ಭದಲ್ಲಿ ನಾವು ತಂದೆ ತಾಯಿಗಳ ಬಗ್ಗೆ ಭಾಷಣ ಮಾಡ್ತೀವಿ, ಅದ್ಭುತವಾಗಿ ಭಾಷಣ ಮಾಡ್ತೀವಿ. ಮನ್ಯಾಗ ನಮ್ಮಪ್ಪ ನಮ್ಮನ್ನ ಹೆಂಗೆ ನೋಡ್ಕೊಂತೀವಿ ಅನ್ನೋದು ದೇವರಿಗೆ ಗೊತ್ತು. ಈ ಥರದ ಒಂದು ಹಿಪೋಕ್ರೆಟಿಕ್ ಆಲೋಚನಾ ಸಂದರ್ಭದಲ್ಲಿ ನಾವು ನಮ್ಮ ಪಾಲಕರನ್ನ, ನಮಗೆಲ್ಲ ನಾನು ಭಾಳ ಸಲ ಹೇಳ್ತಿರ್ತೇನೆ, ಸನದಿ ಸರ್, ನಾವು ವಿದ್ಯಾರ್ಥಿ ಇದ್ದಾಗಲೂ ನಿಮಗೆ ಕೇಳ್ತೀನಿ, ಆ ಪೇಪರ್ನಲ್ಲಿ ಪುಣ್ಯಸ್ಮರಣೆ ದಿನ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತೀವಿ ಅಂತ ಬರೆದಿರ್ತಾರಲ್ಲ ಇವರು, ಈ ಪೇಪರ್ ಏನಾದ್ರು ಸ್ವರ್ಗಕ್ಕೆ ಹೋಗ್ಬೇಕೋ ನರ್ಕಕ್ಕೆ ಹೋಗ್ಬೇಕೋ ನಮ್ಗೆ ಗೊತ್ತಿಲ್ಲ ಸರ್. ಅದನ್ನು ಓದೋರು ಯಾರು? ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಕ್ಕೆ ಅವರೇ ಇರಂಗಿಲ್ಲ, ನೋಡಕ್ಕೆ ಅವ್ರು ಇರಂಗಿಲ್ಲ, ನಡೆಯಕ್ಕೆ ನಾವು ಸರಿಯಾಗಿ ನಡೀತಿರುವುದಿಲ್ಲ, ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀತೀವಿ. ಒಬ್ಬ ಯಾರೋ ನಿಮ್ಮಂತ ರೈಟರ್ಸ್ ಹಂಗೆ ಒಂದ್ಸಲ ಸ್ಕ್ರಿಪ್ಟ್ ಮಾಡಿ ಕೊಟ್ಟಿದ್ದಾರೆ, ಪ್ರತಿ ವರ್ಷ ಅದನ್ನ ಹಾಕ್ತಾರೋ, ಪ್ರಥಮ, ದ್ವಿತೀಯ, ತೃತೀಯ, ಆಮೇಲೆ ಹೆಂಡತಿ ಮಕ್ಕಳಂತ. ಯಾಕೆ ವರ್ಷ 2 ಕೋಟಿ ರೊಕ್ಕ ಖರ್ಚು ಮಾಡ್ತೀವಿ? ಅದ್ರ ಬದಲು ಚಲೋ ಒಂದು ಏನಾರ ಗೆಟ್ ಟುಗೆದರ್ ಮಾಡೋಣ ಅಂತ 4ನೇ ಪುಣ್ಯಸ್ಮರಣೆ ಇದ್ದದ್ದು ನಾನು ನೋಡೇ ಇಲ್ರಿ ಪೇಪರ್ನಾಗ ಇಲ್ಲಿ ತನಕ. ಗಯವೇ ಆಮೇಲೆ ತಂದೆ ತಾಯಿ ಮನೇಲಿ ಏನೋ ಭಾಳ ಚಂದ ಒಂದು ದೊಡ್ಡ ಫೋಟೋ ಮಾಡಿ ಹಾಕ್ಸಿರ್ತೀವಿ. ಮನೆ ಆಲ್ಟ್ರೇಷನ್ ಮಾಡೋ ಯಾರೋ ಆರ್ಕಿಟೆಕ್ಚರ್ ಬಂದ, ಇದು ಇನ್ನೊಬ್ಬ ಅವನ ಯೂಸ್ಲೆಸ್ ವಾಸ್ತುಪಜ್ಞ ಬರ್ತಾನ, ಹಿಂಗೆ 70 ಫೋಟೋ ಎಲ್ಲಿ ಕಾಣಬಾರ ಸರ್, ಮೂಲೆಗಿಡ್ರಿ ಅಂತ. ಅದನ್ನ ತೆಗೆದು ಎಲ್ಲೇ ಫೋಟೋನು ಬಿಸಾಕ್ಬಿಡ್ತೀವಿ. ನಮ್ಮ ಸ್ಮೃತಿ ಪಟಲದಲ್ಲೂ ಇಲ್ಲ, ಗಾಡಿ ಮೇಲೆ ಇಲ್ಲ, ಇನ್ನೆಲ್ಲದಾರ ನಮ್ಮ ಹಿರಿಯರು. ಆಮೇಲೆ ಅತಿಯಾದ ಐತಿಹಾಸಿಕ ಪ್ರಜ್ಞೆಯ ಕೊರತೆಯಿಂದ ನಾವು ನರಳ್ತಾ ಇದ್ದೀವಿ. ವಿ ಹ್ಯಾವ್ ನೋ ಸೆನ್ಸ್ ಆಫ್ ಹಿಸ್ಟ್ರಿ ಎಟ್ ಆಲ್. ನಮಗೆ ನಮ್ಮಪ್ಪ ಯಾರು, ನಮ್ಮ ಅಜ್ಜ ಯಾರು, ಅವ್ರು ಮಾಡಿದ ಹೋರಾಟ ಏನು, ಅದ ಕಾಲ ಏನು, ಇವತ್ತು ಇಡೀ ಭಾರತ ದೇಶದಲ್ಲಿ ಲಿಂಗಾಯತ ಒಂದು ದೊಡ್ಡ ಕಮ್ಯುನಿಟಿ, ಈ ಧರ್ಮ ಏನು, ಇದ್ರದ್ದೇನು, ಸಿದ್ಧಾಂತ ಏನು, ಯಾವುದೋ ಹಿಸ್ಟ್ರಿ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ನಾವೆಲ್ಲ ವಿ ಆರ್ ಆಲ್ ಪ್ರೊಡಕ್ಟ್ಸ್ ಆಫ್ ಮಾಡರ್ನ್ ವಾಟ್ಸ್ಆಪ್ ಯೂನಿವರ್ಸಿಟಿ. ಮೊದಲಾದ್ರೂ ನಾವು ಸ್ಟೂಡೆಂಟ್ಸ್ ಇದ್ದಾಗ ಲೈಬ್ರರಿಗೆ ಹೋಗ್ತಿದ್ವಿ, ನಮ್ಗೆ ಏನಾದ್ರು ಗೊತ್ತಿರ್ಲಿಲ್ಲ ಅಂದ್ರೆ ಸನದಿ ಅಂತವ್ರನ್ನ, ಪಾಟೀಲ್ ಪುಟ್ಟಪ್ಪನಂತವ್ರನ್ನ, ನಮ್ಮ ಗುರುಗಳಾದ ಚಂದ್ರಶೇಖರ್ ಪಾಟೀಲ್ರನ್ನ, ಸಿದ್ಧಲಿಂಗ ಪಟ್ಟಶೆಟ್ಟರನ್ನ ಕೇಳಿ ತಿಳ್ಕೊಳ್ತಿದ್ವಿ. ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಾಗ ಯಾವನೋ ಒಂದು ಸುಳ್ಳನ್ನು 10 ಸಲ ಕಳಿಸಿದ್ರೆ ಅದನ್ನ 100 ಮಂದಿ ಕಳಿಸಿ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ತೀವಿ. ಅಂದ್ರೆ ಇಷ್ಟು ಬೌದ್ಧಿಕ ದಾರಿದ್ರ್ಯದ ಸಂದರ್ಭದಲ್ಲಿ ಅಂಗಡಿಯವರು ಹೇಳಿದ್ರು, ಪಾಲಕರ ಬಗ್ಗೆ ಮಾತಾಡಬೇಕು, ತಂದೆ ತಾಯಿಗಳ ಬಗ್ಗೆ ಮಾತಾಡೋದು. ವೆನ್ ವಿ ಆರ್ ಇನ್ ದ ಡೇಸ್ ಆಫ್ ವೆರಿ ಪಿಟಿಫುಲ್ ಕಂಡೀಷನ್, ಏನ್ ಮಾತಾಡೋದಿಲ್ಲ. ಎಲ್ಲ ಊರಾಗ ನೋಡ್ರಿ, ಓಜನ್ ಅರ್ಬನಾ ಅಂತ ಒಂದು ಏರಿಯಾ ಇದೆ ಬೆಂಗಳೂರಲ್ಲಿ. ನಾನು ಇತ್ತೀಚೆಗೆ ಓಜನ್ ಅರ್ಬನಾಕ್ಕೆ ಹೋಗಿದ್ದೆ. ಎಲ್ಲ 75+ ಪೇರೆಂಟ್ಸ್ ಇದ್ದಾರೆ. ಅವರ ಇಡೀ ಜೀವಿತಾವಧಿಯಲ್ಲಿ ಸಮಾಜಕ್ಕಾಗಿ ಬಹಳಷ್ಟು ದುಡಿದವರಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಓಜನ್ ಅರ್ಬನ್ ಟಾಪ್ ಕ್ರೀಮಿ ಲೇಯರ್ ಸೀನಿಯರ್ ಸಿಟಿಸನ್ಸ್ ಆಫ್ ಕರ್ನಾಟಕ ಎಲ್ಲರಲ್ಲಿದ್ದಾರೆ. ಅವ್ರಿಗೆ ಕೇಳಿದೆ, ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ದಾರೆ ಸರ್? ಅಮೆರಿಕಾದಲ್ಲಿದ್ದಾರೆ, ಇಂಗ್ಲೆಂಡ್ನಲ್ಲಿದ್ದಾರೆ, ಮತ್ತೆ ಅದರಲ್ಲಿ 50% ಅವ್ರ ಮಕ್ಕಳು ಬೆಂಗಳೂರಲ್ಲೇ ಇದ್ದಾರೆ. ಮತ್ತೆ ನೀವ್ಯಾಕೆ ಅಲ್ಲಿಲ್ಲ ಸರ್? ಈ ಅರ್ಬನ್ ಓಜಾನದಲ್ಲಿ ಯಾಕದೆ? ಇಲ್ಲಿ ನೇಮ್ ಆದ್ರೆ ಏನಂತ ಕೇಳಿದೆ. ತಿಂಗಳಿಗೆ ಒಬ್ಬೊಬ್ಬರಿಗೆ 25,000 ಕೊಟ್ರೆ A to Z ಅವರೇ ನೋಡ್ಕೊಳ್ತಾರ್ರಿ. ಇಲ್ಲಿ ನಾವು ಬಹಳ ಸಂತೋಷದಿಂದಿದ್ದೀವಿ. ಮತ್ತೆ ನೀವು ಎಲ್ಲೆಲ್ಲ ಮೂಲ ಸ್ವರೂಪದಲ್ಲಿದ್ರಲ್ಲ, ಕರ್ನಾಟಕ ತುಂಬಾ, ಅಲ್ಲಿ ಎಲ್ಲ ಇಲ್ಲಿದ್ರಲ್ಲ, ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ಒಂದ್ಸಲ ಇವ್ರೇನೋ ಸುಳ್ಳು ಹೇಳ್ತಿದ್ರು, ಸೀನಿಯರ್ ಸಿಟಿಸನ್. ಅವ್ರ ಹೆಂಡತಿ ಹೇಳಿದ್ರು ನನಗೆ, ಇಲ್ಲ ಸರ್, ಮಗ ಅಮೇರಿಕಾದಿಂದ ಬೆಂಗಳೂರಿಗೆ ಬಂದೆ ಅಂತ ಬಂದ, ನಾನು ಮಗನ ಜೊತೆ ಇದ್ರಂತ ಖುಷಿಯಿಂದ ಬಂದೆ. ನನ್ನ ಮಗ ಇಲ್ಲಿ ಬಂದ ತಕ್ಷಣ ಮೊದಲೇ ಕಂಡೀಷನ್ ಹಾಕ್ದ, ಅವ್ವ ನೀನು ನಮ್ಮ ಜೊತೆ ಇರಬಾರ್ದು, ನನ್ನ ಹೆಂಡತಿ ಬೇಜಾರು ಮಾಡ್ಕೊಂತಾಳ, ನಿಮಗೆ ಇದಕ್ಕಿಂತ ಹೈಟೆಕ್ ಇರುವಂತ
ಓಜೋನ್ ಅರ್ಬನ್ ಆಗಿ ಕಳಿಸ್ತೀನಿ, ನಾ ಅರ್ಬನ್ ಓಜೋನ್ ಆಗಿ ಕಳಿಸ್ತೀನಿ. ಆಮೇಲೆ ಅಷ್ಟೊತ್ತಿಗೆ ಅವ್ರೇನ್ ಮಾಡಿದ್ರು ಅಂದ್ರೆ ಇದ್ದು ಊರಲ್ಲಿನ ಮನೆನೂ ಮಾರಿಬಿಟ್ಟಿದ್ರು ಮಗನ ಜೊತೆ ಇರ್ಬೇಕು. ಸೊ ಇವತ್ತು ಭಾರತ ದೇಶದಲ್ಲಿ ಅತ್ಯಂತ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇರೋರು ಯಾರು ಅಂದ್ರೆ ಬಹಳ ಒತ್ತಾಯದಿಂದ ಇಂಗ್ಲಿಷ್ ಶಿಕ್ಷಣವನ್ನು ಪಡಿತಾ ಇರುವಂತ ಸಣ್ಣ ಮಕ್ಕಳು. ಇಂಥ ಮಕ್ಕಳನ್ನು ಹಡೆದ ಪಾಪಿಗಳು ಸೀನಿಯರ್ ಸಿಟಿಜನ್ಸ್. ಇದು ವಿರೋಧಾಭಾಸ ಅಂತ ನಾನು ಕರಿತೇನೆ. ಅದಕ್ಕೆ ಯಾವ ದೇಶದಲ್ಲಿ ನಾವು ಸೀನಿಯರ್ ಸಿಟಿಜನ್ಸ್ ಅನ್ನ ಗೌರವ ಕೊಡ್ತೀವಿ, ಯಾವ ದೇಶದಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತೀವಿ, ಆ ದೇಶಕ್ಕೆ ಮಾತ್ರ ಬೆಲೆ ಇದೆ, ಆ ದೇಶಕ್ಕೆ ಒಂದು ಗೌರವ ಇದೆ. ಈ ನಮ್ಮ ದೇಶದಲ್ಲಿ ಏನಾಗಿದೆ, ಇದು ಮಹಿಳೆ ಕುರಿತು ಮಾತಾಡೋದು, ಮಕ್ಕಳ ಕುರಿತು ಮಾತಾಡೋದು, ಹಿರಿಯರ ಕುರಿತು ಮಾತಾಡೋದು, ಮನೇಲಿ ಹೋದ್ರ ನಿನಗೇನು ಗೊತ್ತಿಲ್ಲ, ನಿನಗೇನು ತಿಳಕಿಲ್ಲ, ನಿನಗೆ ಕಾಲಕ್ಕೆ ತಕ್ಕಂಗೆ ಹೆಂಗೆ ನಡ್ಕೋಬೇಕು ಗೊತ್ತಿಲ್ಲ ಅಂತ ಹಿಂಸೆ ಮಾಡುವಂಥ ವಾಸ್ತವವಾದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಅಂಗಡಿ ಅಂತವರು ಪ್ರತಿ ವರ್ಷಕ್ಕೊಮ್ಮೆ ವ್ಯಾಲ್ಯೂ ಆಫ್ ಸೀನಿಯರ್ ಸಿಟಿಜನ್ಸ್, ಇವತ್ತು ಜಗತ್ತಿಗೆ ಎಲ್ಲ ಸೀನಿಯರ್ ಸಿಟಿಜನ್ಸ್ ಎಷ್ಟೆಷ್ಟು ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಈಗಿನ ಜನರೇಷನ್ ಅಷ್ಟು ಸುದೈವಿಗಳು ಯಾರು ಅಲ್ಲ. ನಮಗಿಂತಲೂ ಸನ್ನಿಧಿ ಸಾಹೇಬರು ಬಹಳ ಕಷ್ಟಪಟ್ಟಿದ್ದಾರೆ, ಸನ್ನಿಧಿ ಸಾಹೇಬ್ರಿಗಿಂತಲೂ ಜಗದೀಶ್ ಶೆಟ್ಟರು ಕಷ್ಟಪಟ್ಟಿದ್ದಾರೆ, ಸಂಕನೂರವ್ರು ಕಷ್ಟಪಟ್ಟಿದ್ದಾರೆ, ನಾವು ಕಷ್ಟಪಟ್ಟಿದ್ದೀವಿ. ನಾವು ಧಾರವಾಡದಾಗಿದ್ದಾಗಲೇ ಇನ್ನೂ ರಸ್ತೆ ಬದಿ ಆಹಾರ ತಿನ್ಕೊಂಡು ಕರ್ನಾಟಕ ಕಾಲೇಜ್ನಲ್ಲಿ ಒಂದೊತ್ತು ಉಪವಾಸನೋ ವನವಾಸ ಇದು ಮಾಡ್ತಿದ್ವಿ. ಇವತ್ತು ನಮ್ಮ ಮಕ್ಕಳು 50,000 ರೂಪಾಯಿ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಕಾಲೇಜ್ಗೆ ಹೋಗಂಗಿಲ್ಲ, 1 ಲಕ್ಷ ರೂಪಾಯಿ ವೆಹಿಕಲ್ ಕೊಡ್ಲಿಲ್ಲ ಅಂದ್ರೆ ಹೊರಬೀಳಂಗಿಲ್ಲ, ಸೈಕಲ್ ಅಂತೂ ತುಳಿದೇ ಇಲ್ಲ ಅವರು. ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಏನ್ ಹೇಳ್ತೀವಿ ಅಂತಂದ್ರ ನಾವು ಹೆಂಗಾರಿಲ್ಲ ಸರ್, ನಮ್ಮ ಮಕ್ಕಳು ದೇವ್ರು ನಮ್ಗೆ ಕೊಟ್ಟು ಮರ್ತಿದ್ದಾನೆ, ಅವ್ರು ಚೆನ್ನಾಗಿರ್ಬೇಕು ಅಂತ. ಈ ಕೊಟ್ಟು ಮರ್ತಿದ್ದಾನೆ ಚೆನ್ನಾಗಿರ್ಬೇಕು ಅನ್ನೋದ್ರ ಪರಿಸ್ಥಿತಿ ನಿಮ್ಗೆ ಇನ್ನ ಗೊತ್ತಿಲ್ಲ. ಮುಂದೆ ನಿಮ್ಮನ್ನ ಅಷ್ಟೇ ಸುಸಜ್ಜಿತವಾದ ವೃದ್ಧಾಶ್ರಮಕ್ಕೆ ಕಳಿಸ್ತಾನೆ. ಅದಕ್ಕೆ ವೃದ್ಧಾಶ್ರಮ ಅನ್ನೋದು, ಓಲ್ಡ್ ಏಜ್ ಹೋಮ್ ಅನ್ನೋದು ನಮ್ಮ ಅಭಿಮಾನ ಅಲ್ಲ, ನಮ್ಮ ಹೆಮ್ಮೆ ಅಲ್ಲ. ಆದ್ದರಿಂದ ಈ ಥರದ ಕಾರ್ಯಕ್ರಮಗಳಲ್ಲಿ ನಾನು ನನ್ನ ಎಲ್ಲ ತಲೆಮಾರಿನ ಸಂಗಾತಿಗಳಿಗೆ ಕೇಳ್ಕೊಳ್ತೀನಿ, ನೀವು ಎಲ್ಲಿವರೆಗೂ ಈ ಜನರೇಷನ್ ಗ್ಯಾಪ್ ಅನ್ನುವ ಸೈಕಾಲಜಿನ ಸರಿಯಾಗಿ ಅರ್ಥ ಮಾಡಿಕೊಂಡು, ಸಹಜವಾಗಿದೆ ಅವ್ರ ಮಾತುಗಳು ನಮ್ಮನ್ನು ಬೈತಾರ, ನೀವು ಶಿಸ್ತಿಲ್ಲ, ಹಾರ್ಡ್ ವರ್ಕರ್ಸ್ ಇಲ್ಲ, ನಮ್ಮನ್ನು ಕಷ್ಟಪಟ್ಟಿಲ್ಲ, ನೀವು ತುಂಬಾ ಕಂಫರ್ಟ್ ಝೋನ್ ನಲ್ಲಿ ಬದುಕ್ತೀರ ಅಂತ ಹೇಳ್ತಾರ. ಆ ಹೇಳ್ತಾರ ಅನ್ನೋದು ಬಿಟ್ರೆ ನೀವು ಕಂಫರ್ಟ್ ಝೋನ್ ನಲ್ಲಿ ಇರೋದಕ್ಕೆ ಅವ್ರಿಗೆ ಅಸಮಾಧಾನ ಇಲ್ಲ, ಅಷ್ಟೇ ಹೆಮ್ಮೆ ಇದೆ. ನೋಡ್ರಿ ನಮ್ಮ ಮಗ ಎಷ್ಟು ದೊಡ್ಡ ಕಾರ್ನಾಗ ಓಡಾಡ್ತಾನೆ. ನಾನು ಸಂಕನೂರ್ ಸರ್ ತಂದೆ ಹೆಂಗ್ ಬೈತಿದ್ರು, ನಾವು 2 ಸಲ ಸೋತಾಗ, ಗೆದ್ದಾಗ ಒಂದ್ಸಲ ನೋಡಿದೆ, ಏನ್ರಿ ಅಷ್ಟು ದೊಡ್ಡ ಗಾಡಿ ತಗೋಣ ನಾವು ಸಿದ್ಧಪ್ಪ ಅಂತ. ಅಂದ್ರೆ ತಂದೆಗೆ ನಿಮ್ಮ ಬೆಳವಣಿಗೆಯನ್ನ ನೋಡಿ ಖುಷಿ ಇರುತ್ತೆ, ಅಷ್ಟೇ ಕಾಳಜಿ ಇರ್ತದೆ. ಯಾವ ವ್ಯಕ್ತಿ ಬೈದಿದ್ರು ಅದೇ ವ್ಯಕ್ತಿ ಬಹಳ ಸಂಭ್ರಮಿಸಿದ್ರು ಅವ್ರು ಇವರು MLC ಆಗಿ ಆಯ್ಕೆ ಆದಾಗ. ಹಾಗೆ ಜಗದೀಶ್ ಶೆಟ್ಟರು ಒಬ್ಬ ಸಾಮಾನ್ಯ ಲಾಯರ್ ಆಗಿದ್ದದನ್ನ ನೋಡಿ ನಾಡಿನ ಮುಖ್ಯಮಂತ್ರಿ ಆದಾಗ ಅತಿ ಹೆಚ್ಚು ಎಲ್ಲರಿಗಿಂತಲೂ ಸಂತೋಷ ಪಡೋರು ಅವ್ರ ಅನುಯಾಯಿಗಳಲ್ಲ, ನಮ್ಮ ಪೇರೆಂಟ್ಸ್ ಹೆಚ್ಚು ಸಂತೋಷ ಪಡ್ತಾರೆ. ಆ ಸೂಕ್ಷ್ಮತೆಯ ಎಳೆಯನ್ನ ಅರ್ಥ ಮಾಡ್ಕೊಂಡು ನಾವು ಬದುಕನ್ನತ್ತು. ಫ್ಯಾಮಿಲಿ ಬಾಂಡೇಜ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಚೈನಾದಲ್ಲಿ ಒಂದು ಸಂಶೋಧನೆಯಾಗಿ ಏನು ಕಂಡು ಹಿಡಿದಿದ್ದಾರೆ ಅಂದ್ರೆ, ಇನ್ನು 20 ವರ್ಷದ ನಂತರ ಜಗತ್ತಿನಲ್ಲಿ ಜನರಿಗೆ ವಿಪರೀತ ಹಣ ಇರ್ತದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಸಿಗ್ತದೆ, ಎಲ್ಲಾ ಸೌಲಭ್ಯಗಳು ಸಿಗ್ತಾವ, ಆದ್ರೆ ಮಾತಾಡಕ್ ಜನ ಸಿಗಂಗಿಲ್ಲ, ನಿಮಗೆ ಸಮಯ ಸಿಗಂಗಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಟೈಮ್ ಅಂಡ್ ಕಂಪ್ಯಾನಿಯನ್ಶಿಪ್. ಹೆಂಗ್ ಹುಚ್ಚಿಡಿತದೆ ಅಂದ್ರೆ, ಆವಾಗ ಈಗ ಸರ್ಕಾರದಲ್ಲಿ 37 ಇಲಾಖೆಗಳವ. ಆ ಪರಿಸ್ಥಿತಿ ಹೆಂಗ್ ಬರ್ತದಂದ್ರೆ, ಡಿಪಾರ್ಟ್ಮೆಂಟ್ ಆಫ್ ಲೋನ್ಲಿನೆಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಖಾತೆ ತೆಗಿಯಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಯುರೋಪ್ನಲ್ಲಿ ಒಂದು ದೇಶದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಲೋನ್ಲಿನೆಸ್ ಅಂತ ಬಂದಿದೆ. ಆ ಡಿಪಾರ್ಟ್ಮೆಂಟ್ ಆಫ್ ಲೋನ್ಲಿನೆಸ್ ಕೆಲಸ ಏನಂದ್ರ, ದೇಶದಲ್ಲಿರುವ ಹಿರಿಯರನ್ನ ಮನೆಗೆ ಹೋಗಿ ಮಾತಾಡಿಸಿ ಸಮಾಧಾನ ಮಾಡ್ಲಿಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಹಂಗ ನಮ್ಮ ದೇಶದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಲೋನ್ಲಿನೆಸ್ ಬರೋ ಕಾಲ ದೂರ ಇಲ್ಲ. ಅವ್ರ ಪಾಪ ಪೇರೆಂಟ್ಸ್ 4-5 ದಿವಸದಿಂದ ಅವ್ರಿಗೆ ಧ್ವನಿನೇ ಹೋಗಿರ್ತದ್ರಿ. ಅವ್ರ ತಾಯಿ ಕೇಳಿದಂತ, ವಯಸ್ಸಾದ ತಾಯಿ, ನನ್ನ ಫೋನ್ ಏನಾರ ಕೆಟ್ಟ ನೋಡಪ್ಪ, ರಿಪೇರಿ ಮಾಡ್ಸೊಂಬ ಅಂದ. ಅವ್ ಫೋನ್ ರಿಪೇರಿ ಮಾಡೋ ಹೇಳ್ದಂತ, ಭಾಳ ಚಲೋ ಐತಲ್ರಿ ಮೊಬೈಲ್. ಯಾಕೆ ಹಿಂಗೆ ಕೇಳಿದೆ ಅಂದ್ರ, ಈ ಫೋನ್ ತಗೊಂಡು 1 ವರ್ಷ ಆಯ್ತು, 1 ದಿವಸ ನನ್ನ ಮಗನ ಫೋನ್ ಬಂದಿಲ್ಲ, ಅದ್ರ ಫೋನ್ ಏನಾರು ಕೆಟ್ಟೈತೆ ನಂದು. ದಿಸ್ ಇಸ್ ದ ಪಿಟಿಫುಲ್ ಕಂಡೀಷನ್ ಆಫ್ ಅವರ್ ಸೀನಿಯರ್ ಸಿಟಿಜನ್ಸ್. ಇವನಿಗೆ ಯಾರ ಜೊತೆ ಡೇಟಿಂಗ್ ಮಾಡ್ಲಿಕ್ಕೆ, ಯಾರ ಜೊತೆ ಚಾಟಿಂಗ್ ಮಾಡ್ಲಿಕ್ಕೆ ಬರ್ತದೆ, ಅಪ್ಪ ಫೋನ್ ಹಚ್ಚಿದ್ರೆ ಇಡಬೇ ಫೋನ್, ಭಾಳ ಬಿಜಿ ಇದೀನಿ ಅಂತ. ಏನು ಬಿಜಿ ಇರಲ್ಲ. ದ ಇನ್ಹ್ಯೂಮನ್ ಅಪ್ರೋಚ್ ಟುವರ್ಡ್ಸ್ ಪೇರೆಂಟ್ಸ್ ಈಸ್ ವೆರಿ ಇನ್ಹ್ಯೂಮನ್. ಆ ಕಾರಣದಿಂದಾಗಿ ನಾನು ಇಂಥ ದತ್ತಿ ಉಪನ್ಯಾಸದ ನೆಪದಲ್ಲಿ ನಾವು ಮತ್ತೆ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಮರುಹುಟ್ಟುಗೊಳಿಸ್ಕೋಬೇಕು. ಆಮೇಲೆ ರಾಜಕಾರಣಿಗಳಿರ್ಲಿ, ಸಾಹಿತಿಗಳಿರ್ಲಿ, ಸ್ವಾಮಿಗಳಿರ್ಲಿ, ವೇದಿಕೆ ಮೇಲೆ ಆದಷ್ಟು ಆಡಂಬರದ ಮಾತುಗಳನ್ನು ಆಡೋದು ಕಡಿಮೆ ಮಾಡಬೇಕು. ನಮ್ದು ಬಹಳ ಆದರ್ಶ ದೇಶ, ಪವಿತ್ರ ಭೂಮಿ, ಪುಣ್ಯ ಭೂಮಿ, ಇಂಥವೆಲ್ಲ ಬೋಗಸ್ ಮಾತುಗಳನ್ನು ಆಡೋದು ಬಿಡ್ಬೇಕು. ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ದ ರಿಯಾಲಿಟಿ. ನನಗಂತೂ ಇಷ್ಟು ರೋಷ್ ಹೋಗೈತಿ, ಈ ವೇಸ್ಟ್ ಕೆಲಸ ಅಂದ್ರೆ ಭಾಷಣ ಮಾಡೋದು
ಭಾಷಣದಲ್ಲಿ ನೀವು ಚಪ್ಪಾಳೆ ಹಾಕೋದು, ಯಾಕಂದ್ರೆ ನಿಮ್ಗೆ ಗೊತ್ತಿರ್ತೈತಿ ದೊಡ್ಡ ಸುಳ್ಳು ಹೇಳಕತ್ತಾನ, ಅದಕ್ಕೆ ನಾ ಎಂಡೋರ್ಸ್ ಮಾಡ್ತೇನೆ. ಹೆಂಗೆ ಚಪ್ಪಾಳೆ ಹೊಡಿತಾರಲ್ಲ ಅಂದ್ರೆ ನನಗಿಂತಲೂ ಮಹಾ ಸುಳ್ಳದನಂತ ಸಂತೋಷ ಪಡ್ತೀರಿ. ಅದ ರಿಯಾಲಿಟಿ ಮಾತಾಡ್ಲಿ. ನನ್ಗೊಂದ್ಸಲ ಹಿಂಗ್ ಭಾಷಣ ಮಾಡೋ ಸಂಕೂರ್ ಅಂತ ಹೇಳಿದ್ರು, ಯಾಪಲ್ ಪರ್ವಿ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾತಾಡಬಾರ್ದ್ರಿ, ಜನ ಲೈಕ್ ಮಾಡಂಗಿಲ್ಲ ಅಂತ. ಇವ್ರು ತಗೊಂಡ್ ನಾ ಏನ್ ಮಾಡ್ರಿ, ಲೈಕ್ ಮಾಡ್ರ ಇವ್ರ ಲೈಕು, ಇವ್ರ ಕಮೆಂಟ್ಸು, ಇವ್ರ ಅಪ್ರಿಸಿಯೇಷನ್ ತಗೊಂಡು ನಾವೇನ್ ಮಾಡೋದಿಲ್ಲ. ನಮಗೆ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ನಮ್ಮ ಯೂಟ್ಯೂಬ್ ನಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಅದ. ಅಕಸ್ಮಾತ್ ಹಾಸ್ಪಿಟ್ಲಿಗೆ ಏನಾದ್ರು ಬಿದ್ರೆ ಒಬ್ಬನು ಫೋನ್ ಹಚ್ಚಂಗಿಲ್ಲ, ಒಂದ್ 5 ರೂಪಾಯಿ ಬ್ರೆಡ್ ತಗೊಂಬರಂಗ ಸುಮ್ಮನೆ ಹೇಳೋದು ನಮ್ಗೆ ಅಷ್ಟು ಲಕ್ಷ ಫಾಲೋವರ್ಸ್ ಅದ, ಇಷ್ಟು ಲಕ್ಷ ಫಾಲೋವರ್ಸ್. ಒಂದ್ 4 ದಿವಸ ನೀವೇನಾರ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಲಿಲ್ಲ ಅಂದ್ರೆ ಮೋಸ್ಟ್ಲಿ ಯಾರು ಸತ್ತಿರ್ಬೇಕು ನೋಡ್ರಿ. ನೋ ಎಕ್ಸಿಸ್ಟೆನ್ಸ್ ಅಟ, ನಮ್ಮ ಅಸ್ತಿತ್ವನೇ ಸೋಷಿಯಲ್ ಮೀಡಿಯಾದಲ್ಲಿ ಐತೆ ಅಂತ ತಿಳ್ಕೊಂಡ್ವಿ. ಹೋಗಿ ಸತ್ತಾನ ಅಂತ ಫ್ರೆಂಡ್ಸ್ ಕೇಳಷ್ಟು ಯಾವ್ದನಿಲ್ಲ, ಅವ ಅದಾನ ಸತ್ತಾನ ಅಂತ ಸುಮ್ಮನೆ ಹೇಳೋದಂಗ ದೇಶಾವರಿ ಮಾತಾಡೋದು ವಾಕಿಂಗ್ ಹೋದಲ್ಲಿ. ಇವ್ರು ವಾಕಿಂಗ್ ಹೋಗಿ ನೆಲ ಸೌದತ್ ಹೊರತಾಗಿ ತಲೆನ ಬುದ್ಧಿ ಅಂತ ನಮಗೆ ಬೆಳೆದೇ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ನಿಷ್ಠುರವಾಗಿ ಆತ್ಮ ವಿಮರ್ಶೆ ಮಾಡಿಕೊಳ್ಳುವಂತಹ ಕಾಲಘಟ್ಟದಲ್ಲಿದ್ದೇವೆ. ಮುಖ್ಯವಾಗಿ ನಾನು ನನ್ನ ಸುಮಾರು 20-30 ರಾಷ್ಟ್ರಗಳ ಅನುಭವದಲ್ಲಿ ನೋಡಿದ್ದೇನಂದ್ರ, ಭಾರತವನ್ನು ಹೊರತುಪಡಿಸಿ ಮತ್ತೆ ದೇಶಾಭಿಮಾನ ಇಲ್ಲ, ದೇಶದ್ರೋಹಿ ಅಂತ ನೀವು ಬೈಬೇಡ್ರಿ ಸಂಕೂರ್ ಸರ್, ನಿಮ್ಗೇನ್ ರಾಷ್ಟ್ರಾಭಿಮಾನ ಇಲ್ಲ, ಸುಡುಗಾಡಿಲ್ಲ, ಹಿಂಗೆ ಬೈತಿ ಅಂತ ಇದ್ದದ್ದು ಹೇಳಕತ್ತೀನಿ ಸರ್. ಅತ್ಯಂತ ಸೀನಿಯರ್ ಸಿಟಿಸನ್ಸ್ ಅನ್ನ ಕಡೆಗಣಿಸುವ ದೇಶ ಅಂದ್ರೆ ಭಾರತ. ಭಾಷಣ ಭಯಂಕರ ದೊಡ್ಡದ್ರಿ, ಅದ್ಭುತ ಭಾಷಣ ಮಾಡೋರೆಲ್ಲರ ಜಗತ್ತಿನಲ್ಲಿ ಸಿಗ್ತಿದ್ರೆ ಅದೇ ಭಾರತ. ಆದ್ರೆ ಅಲ್ಲಿ ಎಷ್ಟು ರೆಸ್ಪೆಕ್ಟ್ ಇದೆ ಸೀನಿಯರ್ ಸಿಟಿಸನ್ಸ್ ಬಗ್ಗೆ ಅಂದ್ರೆ, ಅವ್ರು ರಸ್ತೆಯಲ್ಲಿ ಹೋಗ್ತಿದ್ರೆ ಸಿಗ್ನಲ್ ಏನೇ ಇಲ್ಲ, ಅವ್ರು ಹೊರಟಿದ್ರೆ ಎಷ್ಟು ದೊಡ್ಡ ವೇಗವಾಗಿ ಪ್ರೈಮ್ ಮಿನಿಸ್ಟರ್ ವೆಹಿಕಲ್ ಹೋಗ್ತಿದ್ರು ನಿಲ್ಲಿಸ್ಬೇಕು, ಸೀನಿಯರ್ ಸಿಟಿಸನ್ ದಾಟಿದ ಮೇಲೆ ಹೋಗ್ಬೇಕು. 4 ವರ್ಷದ ಮಗು ರಸ್ತೆ ದಾಟ ನಿಲ್ಲಿಸ್ಬೇಕು, ಹೋಗ್ಬೇಕು. ಇಲ್ಲಿ ಹಿರಿಯರಿದ್ರ ಹಾಸುದು ಮುದುಕ ತಣ್ಣಗೆ ಮನೆ ಕುದ್ರಕ್ ಬರೋಲ್ಲ, ಸಾಯಕ್ ನನ್ನ ಗಾಡಿನ ಬೇಕಾಗಿ ತನಕ್ ಬೇಕು. ದಿಸ್ ಇಸ್ ದ ಡಿಫರೆನ್ಸ್ ವಾಟ್ ವಿ ನೋಟಿಸ್. ಯಾವ ಹಂಗ್ ಬೈದಿರ್ತಾನಲ್ರಿ ಸೀನಿಯರ್ ಸಿಟಿಸನ್ ಇಲ್ಲಿ ಬಂದು ಭಾಷಣ ಮಾಡೋದು. ಹಿರಿಯರಂದರೆ ಅಪಾರ ಗೌರವ, ಮಾತೃದೇವೋಭವ, ಪಿತೃದೇವೋಭವ, ಏನು ಒಂದಕ್ಕೊಂದು ಸಂಬಂಧ ಇಲ್ಲ, ಸಾಕಿಲ್ಲ. ಹಾಗಾಗಿ ಇಂಥ ಕಾಂಟ್ರಡಿಕ್ಟರಿ ವಿರೋಧಾಭಾಸದಲ್ಲಿ ಇರ್ಬೇಕಾದಾಗ ಅಂಗಡಿಯವ್ರಿಗೆ ಹೇಳಿದೆ, ನಾ ಬಹಳ ಅನ್ಪಾಪ್ಯುಲರ್, ನನ್ ಕರಿಬೇಡ್ರಿ ಸರ್ ಅಂತ. ಆದ್ರೆ ಆದದ್ದಾಗ್ಲಿ ಬಂದು ಹೋಗ್ರಿ ಅಂತ ಧೈರ್ಯದಿಂದ ಅಂಗಡಿಯವ್ರು ಕರೆದಿದ್ದಾರೆ. ನನ್ಗೆ ಅನಿಸಿದ 4 ಮಾತುಗಳನ್ನ ಮಾತಾಡಿದ್ದೇನೆ. ಧಾರವಾಡ ಪರಿಸರದಲ್ಲೇ ಬೆಳೆದು ನಾವು ಬಹಳ ದೊಡ್ಡವರಾಗಿದ್ದರಿಂದ ನಮಗೆ ಈ ಸಂದರ್ಭದಲ್ಲಿ ಪರಶ್ರೀ ಪುರಸ್ಕೃತರನ್ನ ಏನು ಅವಾರ್ಡಿಸ್ ಇದಾರಲ್ಲ, ಅವ್ರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರ ಪಾಪ ಬದುಕನ್ನು ನೋಡಿದಾರೆ. ಡಾಕ್ಟರ್ಸ್ ನೀವೆಲ್ಲ ವೆರೈಟಿ ಆಫ್ ಪೇಷಂಟ್ಸ್ ನೋಡಿದಿರಿ ಸರ್. ಹಳೆ ಕಾಲದಲ್ಲಿ ನಿಮ್ಗೆ ಡಾಕ್ಟರ್ ಸಾಹೇಬ್ರೆ ಅಂತಿದ್ರು, ಈಗ ಡಾಕ್ಟರ್ ಅದಾನ ಅಂತ ಕೇಳೋ ಸ್ಥಿತಿಗೆ ನಮ್ಮ ಪೇಷಂಟ್ಸ್ ಬಂದಾಗ. ನಾವೆಲ್ಲ ಸಾಹೇಬ್ರೆ ಅಂತಿದ್ವಿ, ಡಾಕ್ಟರ್ ಸಾಹೇಬ್ರೆ ಅಂತಿದ್ವಿ ಸಣ್ಣರಿದ್ದಾಗ. ಈಗ ಹಂಗಲ್ಲ, ಅವೇನ್ ಫೀಸ್ ತೊಂತ ನಮ್ದೇನು ಹೋಗಂತ. ಅಂದ್ರೆ ನಮ್ಗೆ ಯಾರ ಬಗ್ಗೆನೂ ರೆಸ್ಪೆಕ್ಟ್ ಇಲ್ಲದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದೀವಿ. ಮನಿ, ನಾಲೆಜ್ ಅಂಡ್ ಎಂಪವರ್ಮೆಂಟ್ ಈಸ್ ಅಲ್ಟಿಮೇಟ್ ಅಂತ ತಿಳ್ಕೊಂಡಿರುವ ಕಾಲಘಟ್ಟದಲ್ಲಿ ನಾವಿದ್ದಾಗ ಅಂಗಡಿಯವರಿಂತ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸಿ ಸಹನೆಯಿಂದ ನನ್ನ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು, ಭಾಳ ಲೇಟಾಗಿ ಸ್ಟಾರ್ಟ್ ಆಗಿದ್ರೆ ಜಲ್ದಿ ಮುಗಿಸ್ಬೇಕಂತ. ನಾನು ಇತ್ತೀಚೆಗೆ ಕ್ಯಾಮರಾ ಮುಂದೆ ಮಾತಾಡಿ ಕ್ಲಾಸ್ ರೂಮ್ನಾಗ ಮಾತಾಡ್ದಂಗೆ ಮಾತಾಡಕ್ ನನಗೂ ಜಾಸ್ತಿ ಆಗಲ್ಲ ಅಂತ ಹೇಳಿ ತಮ್ಮೆಲ್ಲರೂ ಬಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದೊಳಗೆ ಹಿರಿಯರು ಹೇಳಿದಂತ ಒಂದು ಮಾತು ನನ್ನ ನೆನಪಿಗೆ ಬರ್ತದೆ. ನಮ್ಮ ಜೀವನದೊಳಗ ನಾವೆಲ್ಲರೂ ಕೂಡ 3 ಜನರು ಮರಿಬಾರ್ದಂತ. ಅವ್ರ 3 ಜನರು ಯಾರಂದ್ರೆ, ಒಂದನೇದ್ದು ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ, ಎರಡನೇದ್ದು ನಮಗೆ ಅನ್ನ ಹಾಕ್ತಕ್ಕಂತ ರೈತರ, ಮೂರನೇದು ಬಹಳ ಮುಖ್ಯ ಸೈನಿಕರನ್ನ. 3 ಜನ ನಾವು ಯಾರು ಮರಿಬಾರ್ದು. ಯಾಕಂದ್ರೆ ತಂದೆ ತಾಯಿಗಳು ತಮ್ಮ ವೈಯಕ್ತಿಕ ಬದುಕನ್ನ ಬದಿಗಿಟ್ಟು ನಾವು ಚಿಕ್ಕ ಮಕ್ಕಳಿದ್ದಾಗ ಪಾಲನೆ ಪೋಷಣೆ ಮಾಡಿ ವಿದ್ಯೆ ಕೊಡಿಸಿ ನಮ್ಮ ಎತ್ತರಕ್ಕೆ ಬೆಳೀಲಿಕ್ಕೆ ಅವ್ರ ಕಾರಣೀಕರ್ತರಾಗಿರ್ತಾರೆ. ಎರಡನೇದ್ದು, ಇವತ್ತು ರೈತರು ಬಿಸಿಲು ಮಳೆ ಅದನ್ನೇನೂ ಲೆಕ್ಕಿಸದೆ ಇವತ್ತು ಹೊಲದಾಗ ಕೃಷಿ ಮಾಡಿ ನಾವು ಬದುಕಲಿಕ್ಕೆ ಅನ್ನ ಬೇಕು, ಅದ್ರ ಕೊಡೋರು ಯಾರಪ್ಪ ಅಂತಂದ್ರೆ ರೈತರು. ಅವ್ರು ಮರಿಬಾರ್ದು. ಮೂರನೇದ್ದು, ಇವೆರಡಕ್ಕಿಂತ ಹೆಚ್ಚಿನ ನಾವೇನೋ ನಮ್ಮ ಮನೆಯೊಳಗ ಬಹಳ ಶಾಂತಿ ಸಮಾಧಾನದಿಂದ ನಾವು ಬದುಕಲಿಕ್ಕೆ ಹತ್ತೀವಂದ್ರೆ, ನಮ್ಮ ಬಾರ್ಡರ್ ಏರಿಯಾದೊಳಗೆ ಬಾರ್ಡರ್ ಅನ್ನ ಕಾಯ್ತಕ್ಕಂಥ ಸೈನಿಕರು ಅವ್ರು ಹಗಲು ರಾತ್ರಿ ನಮ್ಮ ಬಾರ್ಡರ್ ಅನ್ನ ಕಾಯ್ತಿದಾರ. ಅವ್ರು ಕಾಯ್ತಿದಾರ ಅಂತಕೊಂಡು ನಾವು ಸುರಕ್ಷಿತವಾಗಿ ನೆಮ್ಮದಿಯ ಬದುಕನ್ನ ನಾವು ಸಾಗಿಸ್ತಾ ಇದ್ದೀವಿ.
ಹೀಗಾಗಿ ಈ ವಿಚಾರದೊಳಗೆ ನಾವು ಲಿಂಗರಾಜ್ ಅಂಗಡಿಯವ್ರನ್ನ, ಅವರ ಧರ್ಮಪತ್ನಿಯವರ ಸುಮಂಗಲ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಅವರ ತಂದೆ ತಾಯಿಗಳನ್ನ ನೆನೆಯುವ ದೃಷ್ಟಿಯೊಳಗೆ ಬಹಳ ವಿಶಿಷ್ಟವಾದಂತ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಅಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ತಂದೆ ತಾಯಿಯರ ಬಗ್ಗೆ ಉಪನ್ಯಾಸಕರ ಕರೆಸಿ ಭಾಷಣ ಮಾಡೋದು, ಅಲ್ಲಿ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಇವತ್ತು ಬಹಳ ವಿಶಿಷ್ಟವಾದಂತ ಕಾರ್ಯಕ್ರಮ ಲಿಂಗರಾಜ್ ಅಂಗಡಿಯವರು ಹಮ್ಮಿಕೊಂಡಾರ. ಯಾಕೆ ಹೇಳ್ತೀನಿ ಅಂದ್ರೆ, ತಂದೆ ತಾಯಿಯ ಬಗ್ಗೆ ನೋಡಿ 16 ಭಜನಾ ಸಂಘಗಳನ್ನು ಕರೆಸ್ತಾರೆ ತಾಯಂದಿರ. ಅವ್ರನ್ನ ಕರೆಸಿದ್ ಬಹಳ ವಿಶೇಷ. ಎರಡನೇದೇನಪ್ಪ ಅಂದ್ರೆ, ಅವರ ತಂದೆ ತಾಯಿಗೆ ಮತ್ತು ಅವ್ರ ಮನೆತನಕ್ಕೆ ಯಾರ್ಯಾರು ಡಾಕ್ಟರ್ ಸಹಾಯ ಮಾಡಿದ್ದಾರೆ, ಬರೇ ತಂದೆ ತಾಯಿ ಸಹಾಯ ಮಾಡಿದ್ದು ಒಂದಲ್ಲ, ಯಾರು ಅತ್ಯುತ್ತಮವಾದಂತ ಸಾಮಾಜಿಕ ಸೇವೆಯಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ ಅಂತವ್ರ ಇಬ್ಬರನ್ನ ಇವತ್ತು ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಇರೋದು ಬಹಳ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಿಂಗರಾಜ್ ಅಂಗಡಿಯವರು ನೋಡಿ, ಅವರು ಒಬ್ಬ ಉತ್ತಮ ಪ್ರಾಧ್ಯಾಪಕರಾಗಿ ಜೊತೆಗೆ ನನ್ನ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್, ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ 3 ಬಾಡಿ ಒಳಗೆ ಕೆಲಸ ಮಾಡ್ಯಾರ. ನಮ್ಮ 3 ಬಾಡಿ ಒಳಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಗಲಿಲ್ಲ. ನಾವು ಬರೇ ಸೆನೆಟ್, ಸಿಂಡಿಕೇಟ್ ಆದಾರ. ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಕೂಡ ಅವ್ರು ಅತ್ಯುತ್ತಮವಾದಂತ ಸೇವೆಯನ್ನು ಅವ್ರು ಮಾಡಿದ್ದಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ನಮ್ಮ ಸಾಹಿತ್ಯ ಪರಿಷತ್ ನಿರಂತರವಾಗಿ 3 ವಾರ ಅವ್ರು ಹೆಂಗ ಸಾಹಿತ್ಯದ ಅಭಿರುಚಿ ಉಟ್ಕೊಡೋ ಗೊತ್ತಿಲ್ಲ. ಆಮೇಲೆ ನಾನು ಬರ ಹೆಮ್ಮೆ ಅನ್ಪ, ನಮಗೂ PhD GHD ಮಾಡಕ್ ಆಗ್ಲಿಲ್ಲ. ಇವೆಲ್ಲಗಳ ಮಧ್ಯೆ ನಮ್ಮ ಲಿಂಗರಾಜ್ ಅಂಗಡಿಯವರು PhD ಕೂಡ ಮಾಡಿದ್ದಾರೆ. ಅದರ ವಿಶೇಷ ಸಾಧನೆ ಮಾಡ್ಯಾರ. ಅದು ಬಹಳ ಈ ಸಾಧನೆ ಮಾಡಿದ ಬಗ್ಗೆ ಅದನ್ನ ಅಪ್ರಿಸಿಯೇಷನ್ ಮಾಡೋದಕ್ಕಿನ್ನೂ ನಾನು ಲಿಂಗರಾಜ್ ಅಂಗಡಿಯವ್ರನ್ನ ಗೌರವಿಸೋದು ಯಾಕಪ್ಪ ಅಂತಂದ್ರ, ಅವ್ರು ಇರ್ತಕ್ಕಂಥ ನಯ ಮತ್ತು ವಿನಯತೆ ಅದು ಬಹಳ ದೊಡ್ಡದು. PhD ಮಾಡ್ಯಾರ, ಸೆನೆಟ್ ಮೆಂಬರ್ ಆಗ್ಯಾರ, ಸಿಂಡಿಕೇಟ್ ಮೆಂಬರ್ ಆಗ್ಯಾರ. ಅವರೊಬ್ಬ ನಿಗರ್ವಿಗಳು. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿ ಅಂದ್ರೆ ನಮ್ಮ ಲಿಂಗರಾಜ್ ಅಂಗಡಿಯವರು ಅಂತ ತಿಳ್ಕೊಂಡು ಈ ಸಂದರ್ಭ ಹೇಳಲಿಕ್ಕೆ. ಅವರಲ್ಲಿ ಇವರೆಲ್ಲ ಆದರ್ಶ ಗುಣಗಳು. ಎಲ್ಲರನ್ನೂ ನಯ ವಿನಯದಿಂದ ಮಾತಾಡೋದು, ಗೌರವ ಕೊಡೋದು, ಅದು ನಿಗರ್ವಿತನೇ ಇರೋದು, ಇವೆಲ್ಲ ಒಳ್ಳೆಯ ಗುಣಗಳು ಯಾರ್ಲಿಂದ ಬಂದು, ಅವ್ರ ಚಿಕ್ಕ ಮಕ್ಕಳಿದ್ದಾಗ ತಂದೆ ತಾಯಿ ಒಳ್ಳೆಯ ಸಂಸ್ಕಾರ ಕೊಟ್ಟಾರ. ಅದು ಬಹಳ ಮುಖ್ಯ. ಮತ್ತು ಬಹಳ ಜನರು ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ. ಸೆನೆಟ್ ಮೆಂಬರ್ ಆಗ್ಬೋದು, ಸಿಂಡಿಕೇಟ್ ಮೆಂಬರ್ ಆಗ್ಬೋದು. ಅದರ ಎಲ್ಲ ಜನರ ವಿರೋಧಿಗಳು ಕೂಡ ಅವರು ಪ್ರೀತಿ ಮಾಡ್ತಾರೆ. ಜನರ ಪ್ರೀತಿ ಗಳಿಸೋದು ಬಹಳ ಕಷ್ಟ. ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆಪಲ್ ಪರಿವಾರ ಹೇಳಿದ್ರು, ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಅವ್ರು ಹೇಳಿದ್ರು, ಭಾಷಣದಲ್ಲಿ ಮಾತಾಡಿದ್ರೆ ಹೇಳ್ಯಾರ, ತಂದೆ ತಾಯಿ ಅಂದ್ರೆ ನಾವು ದೇವರ ಸಮಾನವಾಗಿ ನಾವು ಕಾಣ್ತೀವಿ, ಅಷ್ಟೊಂದು ಪೂಜ್ಯ ಭಾವನೆಯಿಂದ ಕಾಣ್ತೀವಿ. ಈ ರೀತಿಯ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇರುವಾಗ ನಾವೆಲ್ಲ ಪ್ರೈಮರಿ ಸ್ಕೂಲ್ ಇದ್ದಾಗ ಶ್ರವಣ ಕುಮಾರ್ ಒಂದು ಕತೆ ಓದಿದ್ರು. ತಂದೆ ತಾಯಿದು ತೀರ್ಥಯಾತ್ರೆಗೆ ಹೋಗ್ಬೇಕಾಗಿರ್ತದೆ, ಕಣ್ಣ ಕಾಣ್ತಿರೋದಿಲ್ಲ, 2 ಪುಟ್ಟಿ ಒಳಗೆ ಅವ್ರು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ತಂದೆ ತಾಯಿ ಬಗ್ಗೆ ಅಷ್ಟೊಂದು ಪೂಜ್ಯ ಭಾವನೆ. ಅಂತ ಒಂದು ಸಂಸ್ಕೃತಿ ಪರಂಪರೆ ಇದ್ದಂತ ನಮ್ಮ ದೇಶದೊಳಗೆ ವೃದ್ಧಾಶ್ರಮಗಳ ಸಂಖ್ಯೆ ಬಹಳ ಆಗ್ಲಿಕ್ಕೆ. ಮತ್ತು ಸರ್ಕಾರ ಕೂಡ ಸಾಕಷ್ಟು ಅನುದಾನ ಕೊಡ್ಲಿಕ್ಕೆ. ಯಾರು ವೃದ್ಧಾಶ್ರಮ ಕಟ್ತಾರಂದ್ರೆ ಸರ್ಕಾರದ ಅನುದಾನ ಕೂಡ ಕೊಡ್ಲಿಕ್ಕೆ. ಇದು ಬಹಳ ಖೇದದ ಬೇಜಾರದ ಸಂಗತಿ. ಈ ರೀತಿಯ ತಂದೆ ತಾಯಿಯನ್ನ ಪುಣ್ಯಸ್ಮರಣೆ ಮಾಡ್ತಕ್ಕಂಥ ಸಮಾರಂಭದೊಳಗೆ ನಾವೆಲ್ಲರೂ ಕೂಡ ಅವರು ಇದ್ದಾಗ ಅವ್ರ ಗೌರವದಿಂದ, ಪ್ರೀತಿಯಿಂದ, ಅವ್ರ ಮನಸ್ಸಿಗೆ ನೋವಾಗ್ಲಾರ್ದಂಗ ನಾವು ಅವ್ರನ್ನ ಮನೆಯೊಳಗೆ ಇಟ್ಟುಕೊಂಡು ಅವ್ರಿಗೆಲ್ಲ ಆಶ್ರಯ ಕೊಡಬೇಕು, ಅವ್ರ ಕಾಳಜಿ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಟು ಏನೇನೇ ಕಾರಣಕ್ಕೆ ಕೆಲಸ ಇರ್ತದೆ ಬಿಡಿ. ನಾವು ಒಂದ್ಸಲ ಇದೇ ರೀತಿ ಕಾರ್ಯಕ್ರಮದಾಗ ಭಾಗವಹಿಸಿದಾಗ ಮತ್ತೊಬ್ರು ಭಾಷಣ ಮಾಡುವಂತ ಹೇಳಿದ್ರು. ಏನ್ ಹೇಳಿದ್ರಪ್ಪ ಅಂತ, ಸಂಗನೂರವ್ರು ಏನ್ ಮಾಡ್ಬೇಕ್ರಿ, ಅವನು ನೌಕರಿ ಮಾಡ್ತಾರ, ಅವನ್ ಹೆಂಡತಿನ ನೌಕರಿ ಮಾಡ್ತಾರ,
ಮತ್ತಿಬ್ರು ನೌಕರಿ ಮಾಡ್ತಾರೆ, ಅನಿವಾರ್ಯವಾಗಿ ಇವತ್ತು ತಂದೆ ತಾಯಿನ ವೃದ್ಧಾಶ್ರಮ ಕಳಿಸ್ಬೇಕಾಗ್ತದನ್ನೋ ಭಾಷಣ ಬಂದ್ರು. ವೇದಿಕೆ ಒಂದೇ ವೇದಿಕೆ ಬೇಕು. ನಾವು ವೃದ್ಧಾಶ್ರಮ ಕಳಿಸೋದು ಬ್ಯಾಡ ಅಂತ ನಾವು ಭಾಷಣ ಮಾಡಿದ್ರೆ ಮತ್ತೊಬ್ರು ಭಾಷಣ ಮಾಡಿದ್ರು. ಏನ್ ಮಾಡ್ಬೇಕು? ಹೆಲ್ಪ್ಲೆಸ್. ಮಗನೂ ನೌಕರಿ ಮಾಡ್ತಾನ, ಸೊಸೆನೂ ನೌಕರಿ ಮಾಡ್ತಾಳ, ಮತ್ತೆ ಇನ್ನೇನ್ ಮಾಡಕ್ ಸಾಧ್ಯ ಐತೆ? ಇಬ್ರು ಬೆಳಿಗ್ಗೆ 9-9:30 ಹೋಗ್ಬಿಡ್ತಾರ ಆಫೀಸ್ಗೆ, ಬರೋದು ರಾತ್ರಿ 8 ಗಂಟೆ ಆಗ್ತದ. ಈ ಅನಿವಾರ್ಯತೆ ಇದೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ಬಟ್ ಅದೇನೇ ಇರಲಿ, ನಾವು ಸಾಧ್ಯವಿದ್ದಷ್ಟು ನಮ್ಮ ತಂದೆ ತಾಯಿಗಳನ್ನ ಸಲುತಕ್ಕಂತ, ಅವರನ್ನು ಗೌರವದಿಂದ ಕಾಣತಕ್ಕಂತ ಯಾವುದೇ ಪ್ರಸಂಗದೊಳಗ ತಂದೆ ತಾಯಿಗೆ ಆಗದ ರೀತಿಯೊಳಗ ನಾವು ನಡ್ಕೊಳ್ಬೇಕನ್ನೋ ವಿಚಾರವನ್ನ ಈ ಸಂದರ್ಭದೊಳಗ ನಾ ಹೇಳ್ತಾ ಹೆಚ್ಚಿಗೆ ಮಾತಾಡಂಗಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ IG ಸನದಿಯವ್ರ ಭಾಷಣ ಕೇಳ್ಬೇಕಾಗತ್ತೆ. ಯಾಕಂದ್ರ ಅವರಲ್ಲೇ ಅವ್ರು ಮಾತಾಡೋ ರೀತಿ ನೀತಿ ಅವ್ರು ನೋಡಿ, ಮುಸ್ಲಿಂ ಸಮಾಜಕ್ಕೆ ಅವರು ಇದ್ರು ಕೂಡ, ಮುಸ್ಲಿಂ ಸಮಾಜ ಇದ್ರು ಕೂಡ ಅವರಲ್ಲಿ ಇಷ್ಟು ಬಸವಣ್ಣನ ವಚನಗಳು ನಮಗ್ ಗೊತ್ತಾಗೋದಿಲ್ಲ. ಬಸವಣ್ಣನ ವಚನ ಎಷ್ಟು ಹೇಳ್ತಾರಪ್ಪ ಅಂತಂದ್ರ ಮ್ಯಾಕ್ಸಿಮಮ್ ಅವ್ರಿಗೆ ಕಂಪ್ಯೂಟರ್ ಬ್ರೈನ್ ಇದ್ದಂಗ ಅವ್ರು. ಹೀಗಾಗಿ ನೀವು ಕೂಡ ಜಗದೀಶ್ ಶೆಟ್ಟರ್ ಭಾಷಣ ಕೇಳಬೇಕಾಗ್ಯದ, IG ಸಂಧಿ ಅವರ ಭಾಷಣ ಕೇಳಬೇಕಾಗ್ಯದ. ಈ ಒಂದು ಹಿನ್ನೆಲೆಯೊಳಗ ನನ್ನ ಮಾತಿಗೆ ವಿರಾಮ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಂಡಿದ್ದಕ್ಕಾಗಿ ಲಿಂಗರಾಜ್ ಅಂಗಡಿಯವರಿಗೆ, ಅವರ ಧರ್ಮಪತ್ನಿಯವರಿಗೆ, ಅವರೆಲ್ಲ ಕುಟುಂಬದ ಸದಸ್ಯರಿಗೆ, ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಮಾಡ್ತೇನೆ. ವಿಚಾರ ಮಾಡಿದ್ದೀನಿ. ಈ ಘಟನೆ ನೋಡಿದಾಗ 2-3 ಘಟನೆಗಳನ್ನು ಮಾತ್ರ ನಾನು ನೆನೆಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಕುಪುತ್ರವು ಜಾಯೇತ ಕುಚತಪಿ ಕುಮಾತ. ಕೆಟ್ಟ ಮಗ ಹುಟ್ಟಬಹುದು, ಅದರ ತಾಯಿ ಯಾವಾಗಲೂ ಕೆಟ್ಟವಳು ಇರೋದಿಲ್ಲ. ಇವು ವರದಾನ ನಮಗೆ. ಅದ್ರ ಒಂದು ಮಾತು ಹೇಳ್ತೇನೆ, ಒಟ್ಟ ಮೇಲೆ ಹೇಳದೇ ಇರೋರು ಜಗತ್ತಿನಾಗ ಇಬ್ಬರು ಅಂತ. ಒಂದು ಶಕ್ತಿ, ಇನ್ನೊಂದು ವ್ಯಕ್ತಿ. ಒಂದು ಶಕ್ತಿ, ಇನ್ನೊಂದು ಶಕ್ತಿ ಯಾವಾಗಂದ್ರೆ ದೇವರು. ನಮ್ಮನೆಯಲ್ಲಿ ಹುಟ್ಟಿಸಿದ, ಯಾಕೆ ಬೆಳೆಸಿದ, ಏನು ಮಾಡೋದು, ಯಾರ್ಯಾರು ಹೇಳೋದಿಲ್ಲ ದೇವರು. ವ್ಯಕ್ತಿ ಯಾರಂದ್ರೆ ತಾಯಿ. ವ್ಯಕ್ತಿ ಯಾರು? ತಾಯಿ. ತಾಯಿ ಒಂದು ಮಾತನ್ನು ಹೇಳ್ತೇನೆ, ಯಾರಾದರೂ ಆರೋಗ್ಯ ಕೆಟ್ಟಿತ್ತು, ನೀವು ಸ್ವಲ್ಪ ಬ್ಲಡ್ ಡೊನೇಷನ್ ಮಾಡಿರಿ ಅಂತಂದರೆ ನಾವು 20 ಸರಿ ವಿಚಾರ ಮಾಡ್ತೀವಿ. ಅದರ ತಾಯಿ ಮಾತ್ರ ತನ್ನ ರಕ್ತವನ್ನು ಎದೆ ಹಾಲನ್ನಾಗಿ ಪರಿವರ್ತನೆ ಮಾಡಿ ಮಗುಗೆ ಕುಡಿಸ್ತಾರ. ಯಾರಿಗೂ ಹೇಳೋದಿಲ್ಲ. ಹಾಲು ಕುಡಿಸೋ ಹೊತ್ನಾಗ ನೋಡಬಾರ್ದು ಅಂತೇಳಿ ಶರು ಕೂಡ ಮುಚ್ಚಿಕೊಂಡು ಹಾಲು ಕುಡಿಸಿ ಮಗನ ಬೆಳೆಸ್ತಾಳೆ. ಈ ತಾಯಿಯನ್ನ ದೇವರು ಅಂತ ಹೇಳ್ತಾರೆ. ತಾಯಿಗೆ ದೇವರು ಅಂತ ಹೇಳ್ತಾರೆ. ಆ ತಾಯಿ ಸ್ಮರಣೆ ಮಾಡೋದು ನಮ್ಮ ಧರ್ಮ ಅಂತೇಳಿ, ಬೆಳೆಸೋ ಧರ್ಮ ಅಂತ ಭಾವನೆ ಮಾಡಿಕೊಡ್ತೀನಿ. ಪ್ರೊಫೆಸರ್ ಸಿದ್ದಣ್ಣವ್ರು ಹೇಳಿದ ಮೇಲೆ ನನಗೆ 2 ಘಟನೆ ನೆನಪಾಗು. ಆ 2 ಘಟನೆ ಹೇಳ್ತೀನಿ. ಬಹುಶಃ ಬೆಳಗಾವಿ ಮೊನ್ನೆ ಆಗಿದ್ದು. ಬೆಳಗಾವಿ ಒಂದು ಘಟನೆ. ತಂದೆ ಮಗಳನ್ನು ಚೆನ್ನಾಗಿ ಕಲಿಸಿದ, ದೊಡ್ಡ ನೌಕರಿ ಅಮೇರಿಕಾದಲ್ಲಿ ಸಿಕ್ತು. ಅಷ್ಟೇ ನೌಕರಿ ಮಾಡ್ತಕ್ಕಂಥ ಕನ್ಯೆ ಸಿಕ್ತು. ಲಗ್ನ ಮಾಡಿದ್ರೆ ಅವರು ಇಬ್ಬರು. ಅದರ ತಂದೆಗೆ ಪ್ಯಾರಲೈಟಿಕ್ ಆದ ಬೆಳಗಾವಿನಲ್ಲಿ. ಆ ಹೊತ್ತಿನಲ್ಲಿ ನೋಡೋರು ಯಾರೂ ಇರಲಿಲ್ಲ. ಏನೇನೋ ಮಾಡಿ ವೃದ್ಧಾಶ್ರಮ ಮಂದಿರಲ್ಲ ಬದುಕಿದ್ದ. ಅದ್ರ ಮಗನಿಗೆ ಫೋನ್ ಮಾಡಿದರು, ಅಪ್ಪ ನಿನ್ನ ತಂದೆ ತೀರ್ಕೊಂಡಾರಪ್ಪ ಅಂತ. ಓಹೋ, ಅಮೇರಿಕಾದಿಂದ ಬರಲಿಕ್ಕೆ ಲೇಟ್ ಆಗ್ತದೆ ಭಾಳ. ನೀವು ಯಾರಾದ್ರೂ ಅಲ್ಲಿ ಗುರು ಹಿರಿಯರು ಇದ್ದೀರಲ್ಲ, ಶವ ಸಂಸ್ಕಾರ ಮಾಡಿರಿ, ಆ ರೊಕ್ಕ ಕಳಿಸ್ಕೊಡ್ತೀನಿ ಅಂತ ಹೇಳ್ದ ಮಗ. ಇಂಥ ಮಕ್ಕಳು ಬೇಕೇನು? ಒಂದು ಘಟನೆ. 2ನೇ ಘಟನೆ, ನಾ MP ಇದ್ದಾಗ ಏರ್ಪೋರ್ಟ್ನಲ್ಲಿ ಕೂತಿದ್ದೆ. ಅಲ್ಲಿ ಕೂಡ ಲಗ್ನ ಮಾಡಿದ ಮೇಲೆ ಇಬ್ಬರು ಅಮೇರಿಕಾದಲ್ಲಿ. ಅವರ ತಾಯಿ ದಿಲ್ಲಿ ಒಳಗಿದ್ಲು, ಆಸ್ತಿ ಇತ್ತು. ಅವ ಇಲ್ಲಿ ಯಾಕೆ ಇರ್ತಿದ್ವಿ ತಾಯಿ, ನೀನು ನಮ್ಮ ಕೂಡ ಅಮೇರಿಕಾಗೆ ಬಂದ್ಬಿಡು. ಬರ್ತೀನಪ್ಪ, ಮತ್ತೆ ಇಲ್ಲೆಲ್ಲ ಆಸ್ತಿ ಅದಲ್ಲ, ಈ ಆಸ್ತಿ ಮಾರಿಬಿಡೋಣ. ತಾಯಿನ ಮುಗಿಸಿದ. ಆ ತಾಯಿ ಆಸ್ತಿಯನ್ನೆಲ್ಲ ಮಾರಲಿಕ್ಕೆ ಹಚ್ಚಿಬಿಟ್ರು. ಮಾರಿದ ಮೇಲೆ ಅದೆಲ್ಲ ಹಣ ಗಂಟು ಕಟ್ಕೊಂಡು ಏರ್ಪೋರ್ಟ್ಗೆ ತಾಯಿ ಅಮೇರಿಕಕ್ಕೆ ಹೋಗೋಣ ಅಂತ ತಾಯಿ ತೆಗೆದುಕೊಂಡು ಬಂದ. ಬಹುಶಃ ಫಾರಿನ್ಗೂ ಫ್ಲೈಟ್ ರಾತ್ರಿ ಇರ್ತಾವೆ. ಅಲ್ಲೇ ಕೂತಾರೆ. ಆಮೇಲೆ 12 ಗಂಟೆಗೆ ಅದು ಅಮೇರಿಕಕ್ಕೆ ಫ್ಲೈಟ್ ಹಾರೋಗಿತ್ತು, ಹೋಯ್ತು. ಆ ಹೆಣ್ಣುಗಳಲ್ಲೇ ಕೂತಿದ್ಲು. ಆಮೇಲೆ ಬಂದು ಕೇಳಿದ್ರು, ಏಕೆ ತಾಯಿ? ಇಲ್ಲ, ನನ್ನ ಮಗ, ನನ್ನ ಸೊಸೆ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ನನಗೆ ಯಾರೂ ಇರಲಿಲ್ಲ, ಆದ ಕಾರಣ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಾರ. ನಿಮ್ಮ ಹಾರಿ ಹೋಗ್ತು, ನೀ ಇಲ್ಲೇ ಕೂತಿ ಅಂತ.
ತಾಯಿನೆಲ್ಲ ಹೊಲ ಮಾರಿಸಿ ಮನೆ ಮಾರಿಸಿ ಆಮೇಲೆ ತಾಯಿನೆಲ್ಲ ಕೂಡಿಸಿ ಈಗ ಅಮೇರಿಕಾಗೆ ಓಡ್ಬೋದಂಥ ಮಕ್ಕಳಿದ್ದಾರೆ. ಇಂಥ ಮಕ್ಕಳು ಇರೋದಕ್ಕಿಂತ ಹಡದ ಕೂಡಲೇ ಬಹುಶಃ ಹಿಚ್ಚಿಗಿದರೆ ಚಲೋ ಆಗ್ತೈತೇನೋ ಅಂತಕ್ಕಂಥ ನನ್ನ ಭಾವನೆ. ಇಲ್ಲ, ತಂದೆ ತಾಯಿಗಳನ್ನು ಜೋಪಾನ ಮಾಡಬೇಕು, ಅವ್ರು ನೋಡಬೇಕು. ಒಂದು ಕೊನೆಗೊಂದು ಮಾತು ಹೇಳ್ತೀನಿ. ಅವಾಗೇನಾಗ್ತಿತ್ತಂದ್ರೆ ವೃದ್ಧಾಪ್ಯ ಅಂತ ಹೇಳಿದಾರಲ್ಲ, ಅವಾಗೇನಾಗ್ತಿತ್ತಂದ್ರೆ ನಮ್ಮ ಕೂದಲೆಲ್ಲ ಬೆಳಗಾದವು, ದಾಡಿ ಬಂತು, ಕಣ್ಣು ಕಾಣಲಿಲ್ಲ. ಇಂಥ ಸ್ಥಿತಿ ಒಳಗಿದ್ದಾಗ ಏನು ಮಾಡ್ತಿದ್ದಾರೆ ಅಂತ ಆ ಕಾಲದಲ್ಲಿ ಅವ್ರ ಮೈದು ಶೃಂಗಾರ ಮಾಡಿ ದೊಡ್ಡ ಪೂಜೆ ಮಾಡಿಕೊಂಡು ದೊಡ್ಡ ಗುಡ್ಡೆಗೆ ಹಾಕ್ಕೊಂಡು ಸಮುದ್ರಕ್ಕೆ ಹಾಕ್ತಿದ್ರು ಅವರಿಗೆ. ಆಮೇಲೆ ಒಂದು ಮನೆ ಅಪ್ಪ ಮುದುಕಾಗೇನೆ, ಅವ್ರ ಮಗ ಏನು ಮಾಡೋದಂದ್ರೆ ಅಪ್ಪನ ಒಯ್ದು ಹಾಕ್ಲಿಕ್ಕೆ ಎಲ್ಲ ತಯಾರಿ ಮಾಡ್ತಾನೆ. ಅವ್ರ ಮಗ ಸಣ್ಣವ್ ಕೂತಿದ್ದ. ಅಪ್ಪ ಏನು ಮಾಡ್ತೀನಿ ಅಂತ ಕೇಳ್ತಾನೆ. ಏನು ಮಾಡ್ತಿ? ಇಲ್ಲಪ್ಪ ನಮ್ಮಲ್ಲಿ ಅದೆಲ್ಲ ಈ ಮುದುಕಾದ್ಮೇಲೆ ಅವ್ನು ಹೊಟ್ಟಿ ಬಟ್ಟೆ ನೋಡ್ಕೊಳ್ಳೋದೆಲ್ಲ ವೇಸ್ಟ್ ಆಫ್ ಮನಿ ಅಲ್ಲ, ಅದ ಕಾರಣ ನಮ್ಮಲ್ಲಿ ಸಿಸ್ಟಮ್ ಅದ, ಇದನ್ನು ಗುಡ್ಡೆಗೆ ಹಾಕ್ಕೊಂಡು ಸಮುದ್ರಕ್ಕೆ ಹಾಕಿ ಅವ್ನು ಬರ್ತೀನಿ ಅಂತ ಹೇಳಿ ಎಲ್ಲ ಶೃಂಗಾರ ಮಾಡ್ಕೊಂಡು ಬುಟ್ಟಿಗೆ ಹೊತ್ಕೊಂಡು ಹೋಗ್ತಿರ್ತಾನೆ. ಆ ಹುಡುಗ ಹೋಗ್ತಾನೆ. ಓಡೋದಪ್ಪ ಒಂದು ಮಾತು ಕೇಳಂತೆ, ಅಜ್ಜನಿಗೆ ಬಾವ್ಯಾಗ ಅಥವಾ ಸಮುದ್ರಕ್ಕೆ ಒಗಿತೀಯಲ್ಲ, ಆ ಬುಟ್ಟಿ ತಿರುಗಿ ತೊಗೊಂಬ, ಅದರಾಗ ನಾನು ನಿನ್ಗೆ ಒಯ್ತೀನಿ, ಮತ್ತು ರೊಕ್ಕ ಖರ್ಚು ಮಾಡ್ತೀನಿ ಅಂದ್ಕೊಂಡು ನಾವು ಹೇಳ್ತಂತ ಮಾತನ್ನು. ನಾವು ಯಾವ ರೀತಿ ನಡ್ಕೋತೀವಿ, ತಂದೆ ತಾಯಿಗಳನ್ನ ಮಾತೃ ದೈವೋಭವ ಅಂತ ಹೇಳ್ತಾರೆ, ಪಿತೃ ದೈವೋಭವ ಅಂತ ಹೇಳ್ತಾರೆ, ಆಚಾರ್ಯ ದೈವೋಭವ ಅಂತ ಹೇಳ್ತಾರೆ. ಇವು ಮೂರು ನಾವು ಮರೆತೀವಿ ಅಂತಂದ್ರೆ ಬಹುಶಃ ನಾವು ನರಕಕ್ಕೆ ಹೋಗ್ತೀವಿ ಅಂತ ಮಾತನ್ನು ಹೇಳಿ ನಮಸ್ಕಾರ ಮಾಡಿ. ನಳ ಇಲ್ಲದ, ಎಲೆಕ್ಟ್ರಿಸಿಟಿ ಇಲ್ಲದಂಥ ಒಂದು ಊರಲ್ಲಿ ಹುಟ್ಟಿದಂಥ ನಮಗೆ, ಒಬ್ಬ ಬಾಲಕನಾದ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅಲ್ಲಿಂದ ಬೆಳೆದು ಬರಬೇಕಾದ್ರೆ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅಂದರೆ ಮುಖ್ಯವಾಗಿ ತಂದೆ ತಾಯಿಯಂದಿರು. ಆ ತಂದೆ ತಾಯಿಯಂದಿರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯಲ್ಲಿ ಇದ್ದಂಥ ಗುರುಗಳು, ಹಾಗೂ ಇದೇ ಧಾರವಾಡದಲ್ಲಿ ನಾನು 2 ವರ್ಷ ಕಲಿತಂಥ ಕರ್ನಾಟಕ ಕಾಲೇಜಿನ ಅಧ್ಯಾಪಕರು, ಹುಬ್ಬಳ್ಳಿಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕಲಿಸಿದಂಥ ಎಲ್ಲ ಪ್ರಾಧ್ಯಾಪಕರು ನನ್ನನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದಾವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಅವರಿಗೆ ಆಭಾರ ಮನ್ನಿಸಿ ನಮಗೆ ಕೊಟ್ಟಂಥ ಈ ಒಂದು ಗೌರವವನ್ನು ಅವರಿಗೆ ನಾನು ಮೊಟ್ಟ ಮೊದಲಾಗಿ ಸಮರ್ಪಿಸ್ತಾ ಇದ್ದೇನೆ. ಇನ್ನು ಹಿರಿಯರಾದ ಡಾಕ್ಟರ್ ನಾವದಿಯವರು ಮಾತಾಡಬೇಕಾಗಿತ್ತು, ಆದರೆ ಅವರು ಕಾಯಕವೇ ಕೈಲಾಸ ಅಂತ ಬಸವಣ್ಣವರ ವಚನದಲ್ಲಿ ಪಾಲಿಸುವಂಥವರು. ಅವರಿಗೆ 85 ತುಂಬಿ 86 ವರ್ಷ. ನದಿಯೊಳಗೆ ಇನ್ನೂ ಈಜ್ತಾರೆ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಸುಮಾರು ಬಹುಶಃ ಅವರು ಆಪ್ರೇಷನ್ ಮಾಡಿದ ಲೆಕ್ಕ ಹಾಕಿದ್ರೆ ಒಂದು 1/2 ಲಕ್ಷದಷ್ಟು ಆಪ್ರೇಷನ್ ಅವರು ಮಾಡಿದ್ದಾರೆ. ಹೂವಿನ ಜೊತೆಗೆ ದಾರು ಕೂಡ ದೇವರಿಗೆ ಅರ್ಪಣೆ ಆಯಿತು ಅಂದ ಹಾಗೆ ಅವ್ರ ಜೊತೆಗಿದ್ದಂಥ ನನಗೂ ಕೂಡ ಒಂದು ಜ್ಞಾನವನ್ನು ಅವರು ಕೊಟ್ಟು ನನಗೆ ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಗೌರವವನ್ನು ಅರ್ಪಿಸ್ತಾ ಇದ್ದೇನೆ. ಇದು ಬಹಳ ಖುಷಿ ಕೊಟ್ಟು ಏನಪ್ಪ ಅಂತಂದ್ರೆ, ಬಂದಾಗ ನಾನು ಕೇಳ್ತಿದ್ದ ಎಲ್ಲ ಮಾತೆಯರು ತಾಯಿಯ ಬಗ್ಗೆ ಬಹಳ ಸುಂದರವಾದ ಸ್ವರಚಿತ ಕವನಗಳಾಗಲಿ ಅಥವಾ ಜಾನಪದ ಕವನಗಳನ್ನಾಗಲಿ ಬಹಳ ಸುಂದರವಾಗಿ ಹಾಡಿದ್ದಾರೆ. ಆ ಎಲ್ಲ ಮಾತೆಯರಿಗೂ ನಮ್ಮ ತಾಯಿಯನ್ನು ಸ್ಮರಿಸುತ್ತಾ, ಯಾಕಂದರೆ ಈ ಒಂದು ಮಾತು ನನಗೆ ನೆನಪಾಗ್ತದೆ. ಪ್ರಸಿದ್ಧ ಪತ್ರಕಾರರಾಗಿದ್ದರದ್ರು, ಕಾದಂಬರಿಕಾರರಾದಂಥ ದಿವಂಗತ ರವಿ ಬೆಳಗೇರಿ ಅವರು ಒಂದು ಭಾಷಣ ಮಾಡಬೇಕಾದ್ರೆ ಹೇಳಿದರೆ, ಈಗ ನಾನು 100 ಕೋಟಿ ಒಡೆಯನ 1000 ಕೋಟಿ ಗಳಿಸಿದ್ದೇನೆ, ಅನೇಕ ಇವುಗಳನ್ನು ನಡೆಸ್ತೇನೆ, ಆದರೆ ಇದನ್ನು ನೋಡ್ಕೊಳ್ಳಿಕ್ಕೆ ನನ್ನ ತಾಯಿ ಇಲ್ವಲ್ಲ ಅನ್ನುವಂಥ ಒಂದು ದುಃಖವನ್ನು ಅವರು ಅಳ್ತಾ ಹೇಳಿದರು. ಅದೇ ಒಂದು ಭಾವನೆ ನನಗೆ ಈಗ ಕೂಡ ಬರ್ತಾ ಇದೆ. ತಂದೆ ತಾಯಿಯರು ಇಲ್ಲ ಅಂತಂದರೆ ನಾನು 75 ವರ್ಷ ದಾಟಿದರೂ ಕೂಡ ಅನಾಥನಿಸ್ತಾ ಇದೆ. ಅದಕ್ಕಾಗಿ ನಮ್ಮ ತಂದೆ ತಾಯಿಯರನ್ನು ನೆನೆಸಬೇಕು. ದೇವರು ನಮಗೆ ಒಂದು ಒಳ್ಳೆಯ ಒಂದು ಪೊಸಿಷನ್ ಕೊಟ್ಟಿದ್ದಾರೆ. ಆದರೆ ನನಗೆ ಕೊಟ್ಟ ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ನೆನೆಸಿಕೊಳ್ಳೋದಾದರೆ, ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಒಂದು ಕರ್ತವ್ಯ ಶಕ್ತಿಯನ್ನು, ಒಂದು ಜ್ಞಾನವನ್ನು ನಮಗೆ ಕೊಟ್ಟಿದ್ದ. ಅವ್ರ ಜೊತೆಗೆ ಕೂಡ ಒಂದು ಸಂಸಾರವನ್ನು ನಾವು ಬಾಳಿದ್ದೇವೆ. ಅದರ ಒಂದು ಸುಮಧುರವಾದ ನೆನಪು ನನಗೆ ಇನ್ನೂ ಇದೆ. ನಮ್ಮದು ಕೂಡು ಕುಟುಂಬ ಇತ್ತು. ಹೀಗಾಗಿ ಎಲ್ಲರೂ ಅಜ್ಜ, ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲವನ್ನು ನಾನು ಡಾಕ್ಟರ್ ನಾವದಿಯವರು ಕಂಡಿದ್ದೇವೆ. 19ನೇ ಶತಮಾನ, 20ನೇ ಶತಮಾನ, 21ನೇ ಶತಮಾನಗಳಲ್ಲಿ ನಾವು ವೈದ್ಯರಾಗಿ ಅನೇಕ ವ್ಯಾಧಿಗಳನ್ನು ಕಂಡಿದ್ದೇವೆ. ನಾನು ಕಾಲೇಜ್ ಕಲಿಬೇಕಾದ್ರೆ ಒಂದು ಮಲೇರಿಯಾ ರೋಗದ ಒಂದು ಕೇಸ್ ಕೂಡ ನೋಡಿದ್ದಿಲ್ಲ. ಪ್ರಾಕ್ಟೀಸ್ ಶುರು ಮಾಡಿದ ಮೇಲೆ 1000 ಕೇಸುಗಳ ಮಲೇರಿಯಾ ನೋಡಿದ್ವಿ. ಮುಂದೆ ಏಡ್ಸ್ ಅಂತ ಬಂತು, ವೈರಲ್ ಇನ್ಫೆಕ್ಷನ್ಸ್ ಹಲವಾರು ಬಂದವು.
ಕೊರೋನಾದಂಥ ಮಹಾವ್ಯಾಧಿಯನ್ನು ಜಗತ್ತು ಆವರಿಸಿದಾಗ ಮುಂದೆಂದೂ ನಾವು ಏನಾದರೂ ಜಗತ್ತಿನಲ್ಲಿ ನಿಜವಾಗಿ ನ್ಯಾಚುರಲ್ ಆಗಿ ನಾವು ಬಾಳಲು ಸಾಧ್ಯವೇ ಅನ್ನುವಂಥ ಒಂದು ಭಾವನೆ ಬಂದಿತ್ತು ನಮಗೆ. ಒಂದು ಪರದೆ ಹಾಕಿ ತುಂಬ ಮುಸುಕು ಹಾಕ್ಕೊಂಡು ನಾವು ಪೇಷಂಟ್ ಹಿಂಗೆ ನೋಡಬೇಕು ಬೇಡ ಅನ್ನುವಂಥ ಒಂದು ಕಂಡೀಷನ್ನು. ನಮಗೂ ಕೂಡ ಅದು ವ್ಯಾಧಿ ಬಂದು ಹಾಗೆ ಹೋಯಿತು. ಒಂದು ತಿಂಗಳು ನಾವು ಕ್ವಾರಂಟೈನ್ನಲ್ಲಿ ಹೋದ್ವಿ. ದೇವರ ಕೃಪೆಯಿಂದ ಬದುಕಿ ಕೂಡ ಬಂದ್ವಿ. ಆದರೆ ಅದರಲ್ಲಿ ಒಂದು ಸೇವೆ ಮಾಡುವಂಥ ಒಂದು ಕರ್ತವ್ಯ ಶಕ್ತಿಯನ್ನು ವೈದ್ಯರಿಗೆ ಕೊಟ್ಟಿದ್ದಾರೆ. ಇವತ್ತು ಒಂದು ಕೈಲಿ ಹಿಡಿದು ಬಾರೋ ವೈದ್ಯ ಅಂತ ಕರೆದ್ರೆ ಇನ್ನೊಂದು ಕೈ ಪೇಷಂಟ್ ಹಿಡಿದು ಕರೀತಾ ಇರ್ತಾರೆ. ನೀವು ಹೋಗ್ಬೇಕಾದ್ರೆ ಹೋಗು, ಒಂದು ಚುಚ್ಚಿ ಹೋಗು ಅಂತಾರೆ. ಅದು ನಮ್ಮ ವೈದ್ಯಕೀಯ ಧರ್ಮ. ನಮಗೆ ಎಷ್ಟೇ ತೊಂದರೆ ಇದ್ದರೂ ನಾವು ವೈದ್ಯರಾಗಿ ನಮಗೆ ಅದನ್ನು ಸೇವೆಯನ್ನು ಕೊಡುವಂಥ ಒಂದು ಕರ್ತವ್ಯ ಶಕ್ತಿಯನ್ನು ನಮ್ಮ ತಂದೆ, ನಮ್ಮ ಅಜ್ಜನವರು ಕೂಡ ಮೆಡಿಕಲ್ ಆಫೀಸರ್ ಇದ್ದರು. ನಮ್ಮ ಹಿರಿಯ ಅಣ್ಣನವರು ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿಗಳಾಗಿದ್ದರು. ಇದೇ ಧಾರವಾಡದಲ್ಲಿ ನಾವಿಬ್ಬರು ಅಣ್ಣ ತಮ್ಮರು ಕಲ್ತದ್ದು. ಈ ಧಾರವಾಡವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಧಾರವಾಡ ಹೋಬಳಿ ಖಾಯಮಾಗಿ ಚಿರುರುಳಿ ನಮಗೆ ಸೇವೆ ಮಾಡಲಿಕ್ಕೆ ಒಂದು ಕೊಟ್ಟಂಥ ಇದಕ್ಕೆ ನಾವು ಪರಮಾತ್ಮಗೆ ಹಾಗೂ ತಮಗೆಲ್ಲ ನಮ್ಮ ಸ್ನೇಹಿತರಾದ ಇವರು ನಮಗೆ ಜೂನಿಯರ್ ಇರ್ಬೋದು, ಆದರೆ ಸಾಧನೆಯಲ್ಲಿ ಬಹಳ ಮುಂದೆ ಹೋಗಿ ಹಿಮಾಲಯದ ಬೆಳೆದಂಥ ಡಾಕ್ಟರೇಟ್ ಪಡೆದಂಥ ಶ್ರೀಮಾನ್ ಲಿಂಗರಾಜ್ ದಂಪತಿಗಳಿಗೆ ನಾನು ಅವ್ರ ತಂದೆ ತಾಯಿಗಳಿಗೆ ಅರ್ಪಿಸಿದಂಥ ಈ ಗೌರವಕ್ಕಾಗಿ ಅವರಿಗೆ ನಾನು ನಮ್ಮ ಪರವಾಗಿ ಗೌರವವನ್ನು ಅರ್ಪಿಸ್ತಾ ಇದ್ದೇನೆ. ಅವರು ಚಿಕ್ಕಂದರಿದ್ದಾಗಲೂ ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗಲೂ ಸುಮಾರು 50 ವರ್ಷಗಳ ಹಿಂದಿನಿಂದನೂ ಅವರೊಬ್ಬ ಪುಟ್ಟ ಬಾಲಕನಾಗಿ ನೋಡಿದ್ದೆ. ಅದೇ ವಿನಯ, ಅದೇ ಸೌಜನ್ಯ ಅವರಲ್ಲಿ ಇನ್ನೂ ಇದೆ. ಬಹಳ ಖುಷಿ ಆಯಿತು ಅವರನ್ನು ನೋಡಬೇಕು. ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಮುಂದೆ ಬಂದಾಗ ತಾವು ಸಾಧನೆ ಮಾಡೋದಕ್ಕಿಂತ ಅವರ ಸಾಧನೆಗೆ ಎಷ್ಟು ಖುಷಿ ಆಗ್ತದೋ ಆ ಒಂದು ಖುಷಿ ನನಗೆ ಇವತ್ತು ಅವರ ದಂಪತಿಗಳನ್ನು ನೋಡಿದಾಗ ಆಗ್ತಾ ಇದೆ. ಕೊನೆಯದಾಗಿ ತಂದೆ ತಾಯಿಗಳ ಬಗ್ಗೆ ಒಂದು ಪುಟ್ಟದಾದ ಕವನ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಮೌನದಲ್ಲಿ ಬಾಳುವಂತೆ ಮಾತಿನಲ್ಲಿ ಬೆಲ್ಲದಂತೆ, ಮೌನದಲ್ಲಿ ಬಾಳುವಂತೆ ಮಾತಿನಲ್ಲಿ ಬೆಲ್ಲದಂತೆ, ಮಾಮರದ ನೆರಳಂತೆ ಮಾತೆ ತಾಯಿ ಅದಕ್ಕೆ ನೆನೆಸ್ಕೋಬೇಕು. ತ್ಯಾಗ, ತಾಳ್ಮೆ ಹಾಗೂ ವಾತ್ಸಲ್ಯದಲ್ಲಿ ಭೂಮಿ ತಾಯಿಗೆ ವ್ಯಕ್ತಿತ್ವ ತಾಯಿದಿರ್ತದೆ. ನಾನು ದಣದ ಬಂದು ಮಲ್ಕೊಂಡಾಗ ಒಮ್ಮೆ ಆಪರೇಷನ್ನಿಗೆ ಕಾಲ್ ಬರ್ತಾ ಇತ್ತು. ನನಗಿಂತ ಮೊದಲು ಓಡಿ ಹೋಗಿ ತೊಗೊಂಡು ಮಲ್ಕೊಂಡಾರಿ ಅಂತ ಭಾಳ ಸಣ್ಣ ದನಿಲಿ ಹೇಳ್ತಾ ಇದ್ರು. ಮಗ ಹೇಳ್ಬಾರ್ದು ಅನ್ನುವಂಥ ಆ ವಾತ್ಸಲ್ಯ ನನಗೆ ಮತ್ತೊಮ್ಮೆ ನೆನಪಾಗ್ತಾ ಇದೆ. ಇನ್ನು ತಂದೆ ತಮ್ಮಟೆ ಬಾರಿಸಿದಂತೆ ಗುದ್ದಿದರೂ ಉದ್ದೇಶ ತಿದ್ದುವುದೇ. ಅವರು ಬಡಿದರೂ ಕೂಡ ನಮ್ಮನ್ನು ತಿದ್ದಿ ಒಂದು ಮೂರ್ತಿಯನ್ನು ಮಾಡಿದಂಥವರು ತಂಗಾಳಿಯಂತೆ ವಿರುತಿ ಹಂಚುತ್ತಾರೆ ಮಾತಿಲ್ಲದೆ, ಮೌನವಾಗಿ ಅವರು ಪ್ರೀತಿಯನ್ನು ಕೊಡ್ತಾರೆ. ತಂತಿ ವಾದ್ಯಗಳ ಸುಮಧುರ ಸಂಗೀತ ಸುಧೆ ತಂದೆ ಅಂತ ನಾನು ನಮ್ಮ ತಂದೆಯನ್ನು ನೆನೆಸ್ಕೊಳ್ತೇನೆ. ಶಿಸ್ತು, ಕರ್ತವ್ಯ ದಕ್ಷತೆ, ಸೇವೆಯಿಂದ ಅವರ ಒಂದು ಜೀವನವನ್ನು ನೋಡಿ ನಾವು ಕೂಡ ಕಲ್ತ್ಕೊಂಡಿದ್ದೇವೆ. ನಮ್ಮ ಅಜ್ಜನವರು, ತಂದೆಯವರು ಕೂಡ ವೈದ್ಯಕೀಯ ವೃತ್ತಿಯಲ್ಲಿ ಇದ್ದರು. ಅದಕ್ಕಾಗಿ ಆ ಒಂದು ಅವರೇ ಬಂದಂಥ ಒಂದು ಸೇವೆಯನ್ನೇ ನಾವು ಮಾಡಿದ್ದಕ್ಕಾಗಿ ತಮ್ಮಿಂದ ಒಂದು ಗೌರವವನ್ನು ಪಡೆದಿದ್ದೇವೆ. ತಮಗೆಲ್ಲ ಧನ್ಯವಾದಗಳು ಮತ್ತೊಮ್ಮೆ. ಲಿಂಗರಾಜ್ ಅಂಗಡಿಯವರು ಈ ಬಹುಶಃ 1 ತಿಂಗಳ ಹಿಂದೆ ನನಗೆ ಹೇಳಿ ಈ ಕಾರ್ಯಕ್ರಮ ನೀವು ಬರಲೇಬೇಕು, ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಅಂಥೇಳಿ ನಮ್ಮ TPL ಬರೆಸಿ, ಆ್ಯಕ್ಚುಲಿ ನಿಜವಾಗಿ ನನಗೆ ನಿನ್ನೆ ಪಾರ್ಟಿ ಆಫೀಸಿನ ಫೋನ್ ಬಂದು ಇವತ್ತು ಬೆಂಗಳೂರಿಗೆ ಬರ್ರಿ ಅಂತಂದು ನಾನು ಹೇಳಿದೆ. ಇಲ್ಲಪ್ಪ, ಇಲ್ಲ ನಾನು ಒಪ್ಕೊಂಡಿದ್ದ ಕಾರ್ಯಕ್ರಮದ ಮತ್ತೊಂದು ಸಲ ಬರ್ತೀನಿ, ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ಅಲ್ಲಿ ಹೋಗಲಿಲ್ಲ ಇವತ್ತು. ಯಾಕೆ ಒಂದ್ಸಲ ನಾ ಕಾರ್ಯಕ್ರಮ ಒಪ್ಕೊಂಡಿರಲಿ ತಪ್ಸಕ್ಕೆ ಹೋಗುದಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಸಿದ್ದು ಅವರು ಸಹಿತ ನನಗೆ ಭಾಳ ಆತ್ಮೀಯರು ಮೊದಲಿಂದ. ಹೀಗಾಗಿ ಅವರು ಇವತ್ತು ಬರ್ತಾರೆ ಅಂದ್ಕೊಳ್ಳಿ ನನಗೆ ಭಾಳಷ್ಟು ಖುಷಿ ಆಯಿತು. ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮತ್ತು ಮೂಲಭೂತವಾಗಿ ಇವತ್ತು ನಾನು ಸಹಿತ ನಮ್ಮ ತಂದೆಯವರಾದಂಥ SS ಶೆಟ್ಟರ್ ಮತ್ತು ನಮ್ಮ ತಾಯಿಯವರು ಆ ಒಂದು ಸ್ಮರಣೆ ಮತ್ತು ಗೌರವ ಕೊಡುವ ಸಲುವಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ದೆ. ಅದರಲ್ಲಿ ನಮ್ಮ ಲಿಂಗರಾಜ್ ಅಂಗಡಿಯವರೇ ಅದಕ್ಕೆ ಲೀಡ್ ತಗೊಂತಿದ್ರು. ನಮ್ಮ ಮಲ್ಲಿಕಾರ್ಜುನ ಸಾಕೋರು ಅವರು ಕೂಡಿಕೊಂಡು ಪ್ರತಿ ವರ್ಷ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೇವೆ. ಹೀಗಾಗಿ ಅದು ತಂದೆ ತಾಯಿಗಳ ಬಗ್ಗೆನೇ ಇರುವಂಥ ಕಾರ್ಯಕ್ರಮ ಮತ್ತು ಒಂದು ಸುಮಾರು ಪ್ರತಿ ವರ್ಷ 15-20 ಜನರಿಗೆ, ಸಾಧಕರಿಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ನಾನು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲಿಂಗರಾಜ್ ಅಂಗಡಿಯವರು ಸಹಿತ ತಮ್ಮ ತಂದೆ ತಾಯಿಯವರು
ಅವರಿಗೆ ಒಂದು ಗೌರವ ಕೊಡೋ ಸಲುವಾಗಿ ಈ ಕಾರ್ಯಕ್ರಮ, ದತ್ತಿ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಬಹಳ ಶ್ಲಾಘನೀಯವಾದಂಥದ್ದು. ಮತ್ತು ಲಿಂಗರಾಜ್ ಅಂಗಡಿ ಅವರು ಸಹಿತ ಆ ರೀತಿ ಒಂದು ಸೌಜನ್ಯದ ವ್ಯಕ್ತಿ, ವಿನಯವಾಗಿ ಯಾವುದೇ ರೀತಿ ಅಧಿಕಾರ ಮತ್ತೊಂದು ಬಂದಾಗೂ ಸಹಿತ ಪ್ರತಿ ಹಂತದಲ್ಲಿ ಒಂದು ಸೌಹಾರ್ದ ವಾತಾವರಣ ಇಟ್ಕೊಂಡು ಎಲ್ಲರ ಜೊತೆಗೆ ಗೌರವದಿಂದ ಇರುವಂಥ ವ್ಯಕ್ತಿ ಯಾರಿದ್ರೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು. ಭಾಳ ಹತ್ತಿರ ನೋಡಿದ್ದೇವೆ. ಅವ್ರು ಕರ್ನಾಗಿಲ್ಲ ಅಂತ ಅಲ್ಲಿಲ್ಲ ನಾನು. ಮತ್ತು ಅವ್ರ ತಂದೆ ತಾಯಿಯವ್ರು ಏನೋ ಒಂದು ಸಂಸ್ಕೃತಿ ಒಂದು ಬೆಳೆಸಿರ್ತಾರೆ, ಡಿಸಿಪ್ಲಿನು, ಅದು ಅವರಲ್ಲಿ ಬಂದದ್ದು. ಅವರು ಶಿಕ್ಷಕರಾಗಿ ಕೆಲಸ ಮಾಡುವಂಥವ್ರು ತಂದೆಯವರು. ಹೀಗಾಗಿ ಆ ಒಂದು ಡಿಸಿಪ್ಲಿನ್ ಮನೆಯಲ್ಲಿ ಆ ಸಂಸ್ಕೃತಿ ಪರಂಪರೆ ಅವ್ರಿಗೆ ಬಂದದ್ದು. ಅದನ್ನ ಇವತ್ತು ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಅದೇ ಅವ್ರ ಕುಟುಂಬದ ವರ್ಗದವರಿಗೆ, ಅವ್ರ ಮಕ್ಕಳಿಗೂ ಸಹಿತ ಅದು ಬಂದದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಬಹಳಷ್ಟು ಒಂದು ಚಿಂತನೆಗೆ ಹಚ್ಚುವಂಥ ಕಾರ್ಯಕ್ರಮ. ಈಗ ನಮ್ಮ ಸಿದ್ದು ಅವರಾಗಲಿ, ಪ್ರೊಫೆಸರ್ ಸಂಧಿಯವರು ಕೆಲವೊಂದು ವಿಚಾರಗಳನ್ನ ಹೇಳಿದರು, ಒಪ್ಕೊಂತೀನಿ ನಾನು. ಇವತ್ತೇನು ತಂದೆ ತಾಯಿಗಳನ್ನ ಮರೆಯುವಂತ ಮಕ್ಕಳು ಇದ್ದಾರೆ, ಆದ್ರೆ ತಂದೆ ತಾಯಿಗಳನ್ನ ದೇವ್ರಂತ ಹೇಳಿ ಜೋಪಾನ ಮಾಡ್ಕೊಂಡು ಅವ್ರು ಕೂಡ ಇರುವಂತ ಮಕ್ಕಳು ಇದ್ದಾರೆ, ಎರಡೂ ಇದ್ದಾರೆ. ಕೆಲವರಿಗೆ ಎಕ್ಸೆಪ್ಷನಲ್ ಕೇಸ್ ಇರ್ತಿರ್ತಾವಲ್ಲ, ಅಥವಾ ಎಕ್ಸೆಪ್ಷನಲ್ ಕೇಸ್ ಇದಾವೆ, ಅದನ್ನ ನಾವು ಜನರಲ್ ಆಗಿ ನೋಡಕ್ ಹೋಗ್ಬಾರ್ದು. ಯಾಕೆ ನಮ್ಮ ದೇಶದಲ್ಲಿ, ನಾನು ಬೇರೆ ಹಲವಾರು ದೇಶಗಳಿಗೆ ಹೋಗಿ ಬಂದಿದ್ದೀನಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ನಾವು ಹೋದಾಗ ಸ್ಪೀಕರ್ ಇದ್ದಾಗ ಅಲ್ಲಿ ನಮ್ಮ ರಾಜ್ಯದವರು, ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂಥವ್ರು, ಅಲ್ಲಿ ಇದ್ದಂಥವ್ರು ಕೆಲವರು ಇಂಜಿನಿಯರ್ಸು, ಮತ್ತೊಬ್ರು ಅಲ್ಲಿ ಸೆಟ್ಲ್ ಆಗ್ಯಾರ, ನೌಕರಿ ಸಿಕ್ಕಿದ್ರೆ ಮತ್ತೊಂದಾಗಿದೆ. ಅವ್ರ ಮನೆಗೆ ಹೋಗಿದ್ದೆ ನಾನು. ಹೋದಾಗ ಅವ್ರನ್ನ ಹಾಕತಿದ್ರು, ಇಲ್ರಿ ಇನ್ನೊಂದು 3-4 ವರ್ಷ, ಈಗ ನಮ್ಮ ಮಕ್ಕಳಿಗೆ 5 ವರ್ಷ, 6 ವರ್ಷ, 8 ವರ್ಷ ಅದ, 14 ವರ್ಷ ಆಗೋದ್ರೊಳಗೆ ನಾವು ಮತ್ತೆ ಬಂದ್ಬಿಡ್ಬೇಕ್ರಿ ಕರ್ನಾಟಕ ಕಣ್ಣಾಗತ್ತೆ. ಯಾಕಪ್ಪ ಅಂತಂದೆ, ಇಲ್ಲಿ 14 ವರ್ಷ ಆದ್ಮೇಲೆ ನಮ್ಮ ಮಕ್ಕಳು ನಮ್ಮ ಕೈಯಾಗ ಇರೋದಿಲ್ರಿ ಅಂತ. ಅಂದ್ರೆ ಇದು ಕಲ್ಚರ್ ಇಲ್ಲಿ ಅಂತಲ್ಲ, ಎಲ್ಲ ಕಡೆನೂ ಐತಿದ್ರು. ಅದರಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಅಂತೂ ಅವರು ಆ ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಹೋಗ್ಬಿಟ್ಟಿದೆ. ಕೌಟುಂಬಿಕ ವ್ಯವಸ್ಥೆ ಇವತ್ತೇನಾದ್ರೂ ಕೌಟುಂಬಿಕ ವ್ಯವಸ್ಥೆ ಅನ್ನೋದು ಒಂದಿಷ್ಟು ಏನಾದ್ರು ಉಳಿದಿದ್ರೆ ಇಡೀ ಜಗತ್ತಿನಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿ ಅನ್ನುವಂಥದ್ದು ಇವತ್ತು ಉಳಿದದ್ದು. ಈಗ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ಏನಾದ್ರು ಉಳಿದಿದ್ರೆ ಇವತ್ತು ಇಲ್ಲೇ ಉಳಿದದ್ದು. ನೀವು ವಿದೇಶದಲ್ಲಿ ಅವಿಭಕ್ತ ಕುಟುಂಬ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಡಾಕ್ಟರ್ ಹೇಳಿದ್ರು, ಅಭಿನಂದ ಡಾಕ್ಟರ್ ಅವರು, ಇವತ್ತು ಸಹಿತ ನಾವು ತಂದೆ ತಾಯಿ ನಮ್ಮ ಅವಿಭಕ್ತ ಕುಟುಂಬದ ಎಲ್ಲರೂ ಕೂಡ ಇದ್ದೇವೆ ನಾವು ಅನ್ನುವಂಥದ್ದು ಒಂದು ಗೌರವವನ್ನು ಹೇಳಿದ್ರು. ಇಲ್ಲೇ ನಾಗೇಶ್ ಕಲಬುರ್ಗಿ ಇದ್ದಾರೆ, ಅವ್ರ ಮನೆಗೆ ಹೋಗಿ ನೋಡ್ರಿ, 4 ಜನ ಅಣ್ತಂಬ್ರು, ಅವ್ರ ಹೆಂಡತಿಯವ್ರ ಮಕ್ಕಳು ಎಲ್ಲ ಒಂದ ಮನೆಯಾಗ ಅದಾರ. ಇವತ್ತು ಒಂದೇ ಮನೆಯಾಗ ಅದಾರ. ಇಂಥ ಬಹಳಷ್ಟು ಉದಾಹರಣೆ ಇದಾವೆ. ಹೀಗಾಗಿ ಅದು ಬೇರೆ ಬೇರೆ ಕೆಲವೊಂದು ಇದೆ. ಮತ್ತು ವ್ಯತಿರಿಕ್ತವಾದಂಥ ವಿಚಾರಗಳು ಇದಾವೆ, ವ್ಯತಿರಿಕ್ತವಾದಂಥ ಕೌಟುಂಬಿಕ ವ್ಯವಸ್ಥೆ ಇದ್ದದ್ದು ನೋಡಿದೀವಿ. ಈಗ ತಂದೆ ತಾಯಿಗಳನ್ನು ಬಿಟ್ಟು ಹೋಗುವಂಥದ್ದು. ಮತ್ತು ಇದೇನಾಗಿದೆ ಅಂದ್ರೆ, ಹುಬ್ಳಿಯಲ್ಲಿ ಒಂದು ಹಿರಿಯರಂತ ಪ್ರೊಫೆಸರ್ ಇದ್ರು, ಅವರು ಒಬ್ಬಳೆ ಮಗಳು, ಅವಳು ಲಗ್ನ ಕೊಟ್ಟ ಮೇಲೆ ಅವ್ನ ಗಂಡನ ಕೂಡ ಫಾರಿನ್ಗೆ ಹೋಗ್ಬಿಟ್ಟು, ಹೋದ್ಮೇಲೆ ಇವ್ರು ತಂದೆ ತಾಯಿ ಇಬ್ರೆ, ಅವ್ರ ಹೆಸರು ಹೇಳಕ್ ಹೋಗಲ್ಲ ನಾನು, ಬಹಳ ಒಳ್ಳೆ ಪ್ರೊಫೆಸರ್. ಆದ್ರೆ ಏನಾಯ್ತು, ಅಲ್ಲಿ ಹೋದ್ರು ಯಾವಾಗ ವರ್ಷಕ್ಕೆ 1 ಸಲ 2 ಸಲ ಬರೋದು, 2 ವರ್ಷಕ್ಕೊಮ್ಮೆ ಬರೋದು, ಇವ್ರು ಗಂಡ ಹೆಂಡತಿ ಇಬ್ರೆ ಇಲ್ಲೇ. ಆ ರೀತಿಯಾದಂಥ ಒಂದು ಅಲೋನ್ನೆಸ್, ಏಕಾಂಗಿತನ ಅದ್ರ ಅದು ಬಂದಿದ್ರಿಂದ ಬಹಳಷ್ಟು ಅವರು ಹಣ್ಣಾದ್ರು. ಆಮೇಲೆ ಎಲ್ಲಿ ಊರಿಗೆ ಹೋದ್ರಂದ್ರೆ, ವಯಸ್ಸಾದ ಮೇಲೆ ಇನ್ನು ಮನೆಯಾಗ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ, ಇನ್ನು ಆಳು ಕಾಳು ಇರ್ತಾರೆ, ಮುಂಜಾನೆ ಬರ್ತಾರೆ, ಹೋಗ್ಬಿಡ್ತಾರೆ. ಅದಕ್ಕಾಗಿ ಅವರು ಇಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋದ್ರು. ಅವರು ವೃದ್ಧಾಶ್ರಮಕ್ಕೆ ಹೋದ್ರು. ಅಲ್ಲೇ ನಾವು 2 ಸಲ ಅವ್ರು ಭೇಟಿಯಾಗಿದ್ದೆ. ನಾನು ಭೇಟಿಯಾದಾಗ ನಾ ಇಲ್ಲಿ ಆರಾಮಾಗಿ ನೋಡ್ತೀನಿ ವೃದ್ಧಾಶ್ರಮದ. ಯಾಕಂದ್ರೆ ಮನೇಲಿ ಇದ್ರೆ ನಾವಿಬ್ರು ಗಂಡ ಹೆಂಡ್ತಿ, ನಮ್ಗೆ ನೋಡ್ಕೊಳ್ಳೋರು ಇಲ್ಲ. ಅದಕ್ಕೆ ನಾ ಇಲ್ಲಿ ವೃದ್ಧಾಶ್ರಮದಲ್ಲಿ ಈಗ ಆರಾಮದಿನ ಅಂತ ಹೇಳಿ. ಆಮೇಲೆ ಮಧ್ಯದಲ್ಲಿ ವೃದ್ಧಾಶ್ರಮದಾಗ ಅವ್ರ ಹೆಂಡತಿನೂ ತೀರ್ಕೊಂಡು, ಅವಾಗ ಇನ್ನೂ ಹೆಚ್ಚು ಏಕಾಂಗಿತನ ಬಂತು. ಬಂದ್ಮೇಲೆ ಇನ್ನು ಕೆಲವು ದಿವಸ ಆದ್ಮೇಲೆ ಬಹಳ ಸಣ್ಣ ಆಗಿ ಅವರು ತೀರ್ಕೊಂಡ್ರು ಇತ್ತೀಚೆಗೆ. ಹೀಗಾಗಿ ಇದು ಒಂದು ವ್ಯವಸ್ಥೆ. ಇದು ಈಗ ಮಗಳು ಅಲ್ಲಿ ಫಾರಿನ್ಗೆ ಹೋಗಬೇಡ, ಗಂಡನ ಕೂಡ ಅಂತ ಬರೋದು, ಅದು ನೀವು ಲಗ್ನ ಇಲ್ಲೇ ಮಾಡ್ಬೇಕಾಯ್ತು, ನೀವು ಫಾರಿನ್ ಇದ್ದೋಗ ಯಾಕೆ ಮಾಡಿದ್ರಿ, ಇದು ಬರ್ದಿತ್ತು ಪ್ರಶ್ನೆ. ಇದ್ರಲ್ಲಿ ಬಹಳ ಉದಾಹರಣೆ ನೋಡಿದ್ವಿ. ಆಮೇಲೆ ನಮ್ಮ ಮಕ್ಕಳು ಫಾರಿನ್ಗೆ ಹೋದಾಗ ಅವ್ರು ಮತ್ತೆ ವಾಪಸ್ ಬರುವಂತ ಒಂದು ಕಲ್ಚರ್ ನಾವು ಹಾಕ್ಬೇಕು, ಕಂಡೀಷನ್ ಹಾಕ್ಬೇಕು. ಅಂದಾಗ ಮಾತ್ರ, ಇಲ್ಲದ್ರೆ ಅವ್ರು ಸೆಟ್ಲ್ ಆಗಿ ಅಲ್ಲೇ ಯಾವುದೋ ಹುಡುಗಿನ ಹುಡ್ಕೊಂಡು ಅಲ್ಲೇ ಲಗ್ನ ಆಗಿ ಅಲ್ಲೇ ಇದ್ದು ಬಿಡ್ತಾರೆ, ನೌಕರಿ ಇರ್ತದೆ ಲಕ್ಷಾಂತರ ರೂಪಾಯಿ. ಈಗ ಒಂದು ಉದಾಹರಣೆ ಕೊಡೋದ್ರೆ, ನಮ್ಮ ಮಕ್ಕಳು 2 ಗಂಡು ಮಕ್ಕಳು ಇಲ್ಲಿ ಎಲ್ಲ ಇಂಜಿನಿಯರ್ ಎಲ್ಲ ಮುಗಿಸಿದ್ರು. ಅವರು ಇದಕ್ಕೆ ಹೋದ್ರೆ, ಇದಕ್ಕೆ MS ಮಾಡ್ಲಿಕ್ಕೆ ಅಮೆರಿಕ ಹೋದ್ರು ಇಬ್ರು. ಮೊದ್ಲಕ್ಕೆ ಹೇಳಿದ್ವಿ ನಾವು ಹೋಗುವಾಗ, ಎಟ್ ಎನಿ ಕಾಸ್ಟ್ ನೀವು ವಾಪಸ್ ಬರ್ಬೇಕು ಅಂತ ಹೇಳಿ. ಅದ್ರ ಆ ಪಾಲನೆ ಮಾಡಿ ಇಬ್ಬರು ಇಲ್ಲೇ ಬಂದ್ರು, ಸಾಫ್ಟ್ವೇರ್ ಇಂಜಿನಿಯರ್ಸು ಇಬ್ರು ಇಲ್ಲೇ ಇಂಡಿಪೆಂಡೆಂಟ್ ಆಗಿ ನಮ್ ಕೂಡ ಇದ್ದಾರೆ. ಅದು ನಮ್ಮ ಲಕ್ಕಿ ಅಂತ ಹೇಳ್ಬೇಕು ನಾವು. ಇದು ನಮ್ಮ ಜೊತೆ ಇದ್ದಾರೆ.
ಹೀಗಾಗಿ ಈ ರೀತಿಯಂತ ಒಂದು ವ್ಯವಸ್ಥೆ ಇದೆ. ಮತ್ತು ಹೀಗಾಗಿ ನಾನೇನು ಹೇಳುವಂಥದ್ದು, ಎಲ್ಲ ಮಕ್ಕಳು ಕೆಟ್ಟವರು, ಎಲ್ಲ ತಂದೆಗಳು ಅವರೆಲ್ಲರೂ ಮಕ್ಕಳ ಆಶ್ರಯ ಇಲ್ಲ ಅನ್ನುವಂಥದ್ದು ಇಲ್ಲ. ಕೆಲವೊಂದು ಎಕ್ಸೆಪ್ಷನ್ ಕೇಸ್ ಇದಾವೆ. ಅದಕ್ಕಾಗಿ ಯಾರು ದಾರಿ ತಪ್ಪಿದಾರಲ್ಲ, ಯಾರು ಈ ರೀತಿ ವ್ಯವಸ್ಥೆ ಮಾಡೋದಿಲ್ಲ, ಅವರು ಸರಿ ದಾರಿ ತರುವಂತ ಕೆಲಸ ನಾವು ಮಾಡಬೇಕು. ಮತ್ತು ಯಾವ ತಂದೆ ತಾಯಿಗಳಿಗೆ ಇವತ್ತೇನು ಒಂದು ರೀತಿ ವ್ಯವಸ್ಥೆ ಇಲ್ಲ ಅಂಥವ್ರಿಗೆ ಒಂದು ಧೈರ್ಯ ಕೊಡುವಂತ, ವಿಶ್ವಾಸ ತುಂಬುವಂತ ಕೆಲಸ ನಾವು ಮಾಡಬೇಕು. ಅಂದಾಗ ಈ ಒಂದು ವೃದ್ಧಾಶ್ರಮ ಅನ್ನೋದು ಮತ್ತೊಂದು ಇವತ್ತು ಹೋಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಈ ಒಂದು ವ್ಯವಸ್ಥೆ ಹೀಗೆ ಬಂದದ, ಅದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಇವತ್ತು ನಮ್ಮ ಭಾರತ ದೇಶಕ್ಕೂ ಬರ್ತದೆ. ಆದ್ರೆ ಅದರಲ್ಲಿ ಇನ್ನೂ ಹೆಚ್ಚು ನಾವು ಚಿಂತನೆ ಮಾಡುವಂಥದ್ದು ಮತ್ತು ಈ ರೀತಿಯ ಕಾರ್ಯಕ್ರಮ ಮುಖಾಂತರ ಒಂದು ಚಿಂತನೆ ಮಾಡಲಿಕ್ಕೆ ಮತ್ತು ಹಿರಿಯರಿಗೆ ಒಂದು ಗೌರವ ಕೊಡುವಂತ ಕೆಲಸ ಮಾಡಲಿಕ್ಕೆ ಸಾಧ್ಯತೆ. ಮತ್ತು ನಾನು ಎಲ್ಲೆಲ್ಲಿ ಸ್ಕೂಲಿಗೆ ಕೆಲವು ಗ್ಯಾದರಿಂಗ್ ಇಲ್ಲಿ ಹೋಗಿರ್ತಾರೆ ಎನ್ಯುವಲ್ ಡೇಗೆ, ಅಲ್ಲಿ ಹುಡುಗರಿಗೆ ಅದ ಹೇಳ್ತೀನಿ, ನೋಡಪ್ಪ, ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ದುಡಿದು ನಿಮ್ಮನ್ನ ಶಾಣೆರ್ ಮಾಡಿರ್ತಾರೆ, ಒಳ್ಳೆ ಉದ್ಯೋಗ ಹಚ್ಚಿರ್ತಾರೆ, ನಿಮ್ಗೆಲ್ಲ ಎಜುಕೇಶನ್ ಕೊಡಿಸ್ತಾರೆ. ಆಗ ನೀವು ದೊಡ್ಡವರಾದ್ಮೇಲೆ, ದೊಡ್ಡ ವ್ಯಕ್ತಿಗಳಾದ್ಮೇಲೆ, ಒಳ್ಳೆ ರೀತಿಯಂತ ವೃತ್ತಿಲಿದ್ದಾಗ ನಿಮ್ಮ ತಂದೆ ತಾಯಿನ ಕೈ ಬಿಡಬೇಡ್ರಿ. ಇದು ಯಾವಾಗಲೂ ಹೇಳ್ತೀನಿ, ಎಲ್ಲಿ ಹೋದಲ್ಲಿ ಅದನ್ನ ಹೇಳ್ತೀನಿ. ಈಗ ಅದನ್ನ ಒಂದು ಪಾಲನೆ ಮಾಡಿದ್ರೆ ಬಹುಶಃ ಯಾವ ತಂದೆ ತಾಯಿಗೂ ದುಃಖದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಒಳ್ಳೆ ರೀತಿ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಇದ್ರ ಜೊತೆಗೆ ನಮ್ದು ಒಂದು, ಈಗ ಹಿರಿಯರು ವೇದಿಕೆ ಮಾಡಿದ್ದಾರೆ, ನಮ್ಮ ಪಾಟೀಲ್ ಇಲ್ಲಿ ಅವ್ರು ಬಂದಿರ್ತಾರೆ. ಆಗಲೇ ಇಲ್ಲಿ ಹಿರಿಯರ ಒಂದು ಹಿತಾಸಕ್ತಿ ಕಾಪಾಡೋದಕ್ಕೆ ಸರ್ಕಾರದ ಏನು ಸೌಲಭ್ಯ ಸಿಗಬೇಕು ಎಲ್ಲ ಪ್ರಯತ್ನ ಅವ್ರು ಮಾಡ್ತಾರೆ, ಒಂದು ಸಂಘಟನೆ ಮಾಡಿದ್ದಾರೆ. ನಾವು ಒಂದು ಹೇಳ್ತೀವಿ ಕಿವಿ ಮಾತು, ಯಾರು ಹಿರಿಯರು ಅದಾರ ಅಂತೇಳಿ, ಈಗ ನಾವು ದುಡಿ ಟೈಮ್ದಾಗ ನಾವೇನು ಇರ್ತೀವಿ, ನಮ್ದೊಂದು ರೆಗ್ಯುಲರ್ ಇನ್ಕಮ್ ನೀವು ಮಾಡ್ಕೊಂಡ್ಬಿಟ್ರಿ, ರೆಗ್ಯುಲರ್ ಇನ್ಕಮ್ ನಮ್ಗೆ ಇರ್ಬೇಕು. ಅವಾಗ ಯಾರು ಹಂಗೂ ಇಲ್ದ್ರೆ ನಾವು ಬದುಕಬಹುದು. ಏನಾಗತ್ತೆ, ಇವತ್ತು ಯಾವುದೋ ಒಂದು ನಮ್ಮ ಕಡೆ ಈಗ ಹೇಳಿದ್ರು ಸಂಧಿಯವರು ಎಲ್ಲ ಆಸ್ತಿ ಮಾರಿಸಿ ಅದ್ರ ತಗೊಂಡು ಏರ್ಪೋರ್ಟ್ನಾಗ ತಾಯಿನ ಬಿಟ್ಟು ಹೋದ್ರಂತೇಳಿ. ಅದಕ್ಕೆ ಉತ್ತರ ಅಂತಂದ್ರೆ ನಮ್ಮದೇ ಆದಂತ ಒಂದು ರೆಗ್ಯುಲರ್ ಇನ್ಕಮ್ ಇಟ್ಟು ಯಾರ ಮೇಲೆ ಡಿಪೆಂಡ್ ಇಲ್ಲ. ನಮ್ಮ ರೆಗ್ಯುಲರ್ ಇನ್ಕಮ್ ಇದ್ರೆ ಮಕ್ಕಳು ನಮ್ಮ ಕಡೆ ಬರ್ತಾರೆ. ಹೀಗಾಗಿ ಆ ಒಂದು ಆದಾಯ ಇಟ್ಕೊಳ್ಳುವಂಥದ್ದು ಒಂದು ಆಸ್ತಿ ನಿಮ್ಮ ಹೆಸರಲ್ಲೇ ಇರ್ಬೇಕು, ಆದಾಯ ರೆಗ್ಯುಲರ್ ಆದಾಯ ನಿಮ್ಮ ಹೆಸರಲ್ಲೇ ಇರ್ಬೇಕು. ಆವಾಗ ಯಾರಿಗೂ ಎದುರುವಂತ ಕಾರಣ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ ಬಂದ್ರೆ, ಆ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ವ್ಯವಸ್ಥೆಗೆ ಏನೋ ಒಂದು ವ್ಯತಿರಿಕ್ತವಾದಂಥ ಪರಿಣಾಮದಲ್ಲ, ಅದಕ್ಕೆ ಸರಿದಾರಿಗೆ ತರಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಮತ್ತು ಇವತ್ತೇನು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ, ಈ ಕಾರ್ಯಕ್ರಮ ಬಹಳ ಈ ರೀತಿಯಾದಂಥ ಒಂದು ಚಿಂತನೆ ಮಾಡಲಿಕ್ಕೆ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕಾಗಿ ನಾವು ಡಾಕ್ಟರ್ ಲಿಂಗರಾಜ್ ಅಂಗಡಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಇವತ್ತು ಗೌರವ ಕೊಡುವಂಥ ಕೆಲಸ ಹಿರಿಯರಿಗೆ, ಯಾರು ಹಿರಿಯರಿದ್ದಾರೆ, ಸಾಧನೆ ಮಾಡಿದ್ದಾರೆ ಮತ್ತು ಸಮಾಜಮುಖಿಯಾದಂಥ ಕೆಲಸ ಮಾಡಿದ್ದಾರೆ, ಡಾಕ್ಟರ್ CB ನಾವೋದಿಗೆ ಅವರು ಇರ್ಬೋದು, ಅಥವಾ ನಮ್ಮ ಡಾಕ್ಟರ್ ಅಭಿನಂದನ್ ಕಬ್ಬಿನವರು, ಅವರ ಸಾಧನೆ, ಅದರ ಹಿನ್ನೆಲೆ ಅದೆಲ್ಲವೂ ನೆನಪು ಮಾಡಿಕೊಂಡು ಇವತ್ತು ಅವರಿಗೆ ಸನ್ಮಾನ ಮಾಡಿದ್ರಲ್ಲ, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸೋದು ಯಾವುದು, ನಮ್ಮ ಕ್ಷೇತ್ರದ ಡಾಕ್ಟರ್ ಸೌದತ್ತಿ ನನ್ನ ಕ್ಷೇತ್ರದಲ್ಲಿ ಬರ್ತದೆ, ಬೆಳಗಾವಿ. ಅದಕ್ಕಾಗಿ ಅವ್ರಿಗೆ ನಾನು ಇನ್ನೂ ಹೆಚ್ಚು ಅಭಿಮಾನದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿಯಾದ ಒಂದು ಪರಂಪರೆ ಮುಂದುವರಿಯಲಿ ಮತ್ತು ಈ ರೀತಿಯಾದ ಒಂದು ಸಂಸ್ಕಾರ ಮುಂದುವರಿಬೇಕು. ನಮ್ಮ ಸಂಸ್ಕಾರ, ನಮ್ಮ ಕೌಟುಂಬಿಕ ವ್ಯವಸ್ಥೆ ಇನ್ನೂ ಹೆಚ್ಚು ಈ ರೀತಿಯಾದ ಕಾರ್ಯಕ್ರಮ ಮುಖಾಂತರ ಬೆಳವಣಿಗೆ ಆಗಲಿ. ನಮ್ಮ ವಿದ್ಯಾರ್ಥಿಗಳು ದಾರಿ ತಪ್ಪದಂಗೆ ಇಂಥ ಕಾರ್ಯಕ್ರಮ ಮುಖಾಂತರ ಅವ್ರು ದಾರಿಗೆ ತರುವಂತ ಕೆಲಸ ಆಗಲಿ. ಇನ್ನೂ ಇಂಥ ಕಾರ್ಯಕ್ರಮ ಯಶಸ್ವಿ ನಡೀಲಿ ಅಂತ ಹೇಳಿ ಶುಭ ಹಾರೈಸಿ ನಾನು 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಜೈ ಹತ್ತು 14 ವರುಷ
ಕಾಪಾಡಿದಳು
ದೇವರನ್ನು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಗಳನ್ನು ನೀ ಮರಿಬ್ಯಾಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರನ್ನು ಸೃಷ್ಟಿಸಬೇಡ ನಿನ್ನ ಸೃಷ್ಟಿ ಮಾಡಿದ ಹಳೆದವರನ್ನೇ ದೇವರು ಎಂದು ಹಳೆದವರನ್ನೇ ದೇವರು ಎಂದು ತಿಳಿದರೆ ಬದುಕಲಿ ಸುಖವಿದೆ ನೋಡು. ಏನೆಲ್ಲ ಮರೆತರು ತಮ್ಮ ಹಳೆದವರ ನೀ ಮರಿಬೇಡ. ಯಾರ ಮಾಡಿದರೆ ಏನೆಲ್ಲ ಮರೆತರು ತಮ್ಮ ಹಳೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಮಾತು ತಿಳಿಸಬೇಕು. ಉಪಕಾರ ತೀರಿಸಬೇಕು. ಉಪಕಾರ ತೀರಿಸಬೇಕು. ಉಪಕಾರ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ. ಹರನೇ ನನ್ನಯ ತಂದೆ ಗಿರಿಜೆ ನನ್ನಯ ತಾಯಿ. ಹರನೇ ನನ್ನಯ ತಂದೆ ಗಿರಿಜೆ ನನ್ನಯ ತಾಯಿ. ಶರಣಾರೆ ನನ್ನ ಬಳಗವು ಶರಣಾರೆ ನನ್ನ ಬಳಗವು ಕೈಲಾಸ ಗಿರಿಯೇ ಕನಕ ತವರೂರ ಗಿರಿಯೇ ಕನಕ ತವರೂರ. ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ. ಕರೆದರೆ ಹರ ಬಂದ ಮರೆತಾರೆ ಸರದೋದ. ಕರೆದರೆ ಹರ ಬಂದ ಮರೆತಾರೆ ಸರದೋದ. ಹರ ನಿನ್ನ ನಂಬಿ ಕರೆದೇನ ಹರ ನಿನ್ನ ನಂಬಿ ಕರೆದೇನ. ಹಸಿದಂತ ಕರುವಿಗೆ ತಾಯಾಗಿ ಬಾರಯ್ಯ ಕರುವಿಗೆ ತಾಯಾಗಿ ಬಾರಯ್ಯ. ಜಕ್ನ ಕನಕ ಜಕ ಜಕ್ನ ಕನಕ ಜಕ ಜಕ್ನ ಕನಕ ಜಕ ಜಕ್ನ ಕನಕ ಜಕ. ಶಿವ ಶಿವ ಎಂದರೆ ಶಿವನನ್ನ ಮನಿಯಾಗ. ಶಿವ ಶಿವ ಎಂದರೆ ಶಿವನನ್ನ ಮನಿಯಾಗ. ಶಿವರೂಪ ನನ್ನ ತಂದೆ ತಾಯಿ. ಶಿವರೂಪ ನನ್ನ ತಂದೆ ತಾಯಿ ಕಣ್ಣಾಗ. ಶಿವ ಪೂಜೆ ನನ್ನ ಮನದಾಗ. ಶಿವ ಪೂಜೆ ನನ್ನ ಮನದಾಗ. ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ. ಚಿಂತಿಯ ಮಾಡ್ತಿದ್ದಿ ಅಂತರಲಿ ಶಿವ ಬಂದ. ಚಿಂತಿಯ ಮಾಡ್ತಿದ್ದಿ ಅಂತರಲಿ ಶಿವ ಬಂದ. ಚಿಂತ್ಯಾಕ ನನ್ನ ಹಡೆದವ್ವ ಚಿಂತ್ಯಾಕ ನನ್ನ ಹಡೆದವ್ವ. ನಾನಿನ್ನ ಸಂತೋಷದಿಂದ ಸಲುರೇನ ಸಂತೋಷದಿಂದ ಸಲುರೇನ. ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ ಜಕ್ಕನ ಕನಕ ಜಕ. ನಿನ ಮಾತು ಮಿರಲಾರೆ ಬೇದವ ಮಾಡಲಾರೆ. ನಿನ ಮಾತು ಮಿರಲಾರೆ ಬೇದವ ಮಾಡಲಾರೆ. ನಿಮ್ಮ ಎದುರಾಗಿ ನಡೆಲಾರೆ. ನಿಮ್ಮ ಎದುರಾಗಿ ನಡೆಲಾರೆ ಅಪ್ಪಯ್ಯ. ನಿಮ್ಮಂತ ತಂದೆನ ಪಡೆದಾಗ ನಿಮ್ಮಂತ ತಂದೆನ ಪಡೆದಾಗ. ಜಕ್ಕನ ಕನಕ ಜಕ ಜಕ್ಕನ
ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ನಿನ ಮಾತು ದೀಪಾಗಿ ನನ್ನ ಬಾಳೆ ಬೆಳಕಾಗಿ ನಿನ ಮಾತು ದೀಪಾಗಿ ನನ್ನ ಬಾಳೆ ಬೆಳಕಾಗಿ ಇರಲಿ ಎಂದೆಂದೋ ಸ್ಥಿರವಾಗಿ ಇರಲಿ ಎಂದೆಂದೋ ಸ್ಥಿರವಾಗಿ ತಾಯಿಯ ಶ್ರೀರಕ್ಷೆ ಕರುಣೆ ನನಗಿರಲಿ ಶ್ರೀರಕ್ಷೆ ಕರುಣೆ ನನಗಿರಲಿ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಹರನೇ ನನ್ನಯ್ಯ ತಂದೆ ಗಿರಿಜೆ ನನ್ನಯ್ಯ ತಾಯಿ ಹರನೇ ನನ್ನಯ್ಯ ಗಿರಿಜೆ ನನ್ನಯ್ಯ ತಾಯಿ ಶರಣಾರೆ ನನ್ನ ಬಳಗಾವು ಶರಣಾರೆ ನನ್ನ ಬಳಗಾವು ಕೈಲಾಸ ಗಿರಿಯೇ ಕನಕ ತವರೂರ ಗಿರಿಯೇ ಕನಕ ತವರೂರ ಜಕ್ ನಕ ನಕ ಜಕ ಜಕ್ ನಕ ನಕ ಜಕ ಜಕ್ ನಕ ನಕ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ತಂದೆ ತಾಯಿ ದೇವರೆಂದು ಉದಯದಲೆದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸಿ ಉದಯದಲೆದ್ದು ಮುಖವ ತೊಳೆದು ಸದಾ ಮುದದಿ ಭಸ್ಮವ ಧರಿಸಿ ಮದನ ವೈರಿಯ ಧ್ಯಾನವ ಮಾಡಿ ಮದನ ವೈರಿಯ ಧ್ಯಾನವ ಮಾಡಿ ತಂದೆ ತಾಯಿ ಪಾದಕ್ಕೆ ನಮಿಸು ತಂದೆ ತಾಯಿ ಪಾದಕ್ಕೆ ನಮಿಸು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ತಂದೆ ತಾಯಿ ದೇವರೆಂದು ಮಾತೆ ತಾನೇ ಗರ್ಭವ ಧರಿಸಿ ಪಿತರು ಸಲುಹಿದ ಬದುಕನ್ನು ಕಲಿಸಿ ಮಾತೆ ತಾನೇ ಗರ್ಭವ ಧರಿಸಿ ಪಿತರು ಸಲುಹಿದ ಬದುಕನ್ನು ಕಲಿಸಿ ಮಾತಾ ಪಿತರ ಸೇವೆಯ ಮಾಡಿ ಮಾತಾ ಪಿತರ ಸೇವೆಯ ಮಾಡಿ ಧನ್ಯನಾಗು ಮನುಜ ಧನ್ಯನಾಗು ಮನುಜ ಧನ್ಯನಾಗು ಮನುಜ ಧನ್ಯನಾಗು ಮನುಜ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ತಂದೆ ತಾಯಿ ದೇವರೆಂದು ಹೆತ್ತವರ ಕೀರ್ತಿಯ ಗಳಿಸು ಉತ್ತಮರ ಮಗನೆಂದೆನಿಸು ಹೆತ್ತವರ ಕೀರ್ತಿಯ ಗಳಿಸು ಉತ್ತಮರ ಮಗನೆಂದೆನಿಸು ಸತ್ಯವಾದ ವಾಕ್ಯವ ನಡೆಸು ಸತ್ಯವಾದ ವಾಕ್ಯವ ನಡೆಸು ನಿತ್ಯ ಚಿದಾನಂದನ ಭಜಿಸು ನಿತ್ಯ ಚಿದಾನಂದನ ಭಜಿಸು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ನೀತಿ ತಪ್ಪಿ ನಡೆದರೆ ನಿನಗೆ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡು ತಂದೆ ತಾಯಿ ದೇವರೆಂದು ತಂದೆ ತಾಯಿ ದೇವರೆಂದು
ಸ್ವಂತ ಅನುಭವ ಹೇಳತೀನಿ, ಶಾಂತ ಚಿತ್ತದಿಂದ ಕುಂತು ನೀವು ಕೇಳಿರಿ, ಶಾಂತ ಚಿತ್ತದಿಂದ ಕುಂತು ನೀವು ಕೇಳಿರಿ. ತಂದೆ ತಾಯಿ ಇರದಿದ್ರೆ ಸೂರ್ಯ ಚಂದ್ರಾಮ ಇಲ್ಲ, ದೇವದಿಂಡ್ರು ಅನ್ನೋ ಮಾತು ದೂರ ಉಳಿತೈತ್ರಿ. ಹುಟ್ಟು ಅನ್ನೋದಿರದಿದ್ರೆ ಸಾವು ಎಲ್ಲಿ ಇರತೈತಿ, ಗಟ್ಟಿ ನನ್ನ ಮನಸ್ನ್ಯಾಗ ಮೊದಲ ಇಟ್ಕೊಡ್ರಿ, ಗಟ್ಟಿ ನನ್ನ ಮನಸ್ನ್ಯಾಗ ಮೊದಲ ಇಟ್ಕೊಡ್ರಿ. ಲೋಕದಾಗ ಚಂದ ಚಾಯಿ ಬಾಯಿ ಬಿಟ್ಟು ವರ್ಣಿಸ್ತೀರಿ, ಗಾಯಿ ನಿನ್ನ ಹಡೆದಿದ್ರೆ ಬಾಯಿ ಎಲ್ಲೈತಿ. ಕಾಯ ಭೂಮಿ ಮ್ಯಾಗ ತಂದ ತಾಯಿ ತಂದೆ ಎನ್ನುವರು, ಒಂದು ನಾಣ್ಯದ ಎರಡು ಮುಖ ಅದನ್ನ ತಿಳ್ಕೊಳ್ರಿ, ಒಂದು ನಾಣ್ಯದ ಎರಡು ಮುಖ ಅದನ್ನ ತಿಳ್ಕೊಳ್ರಿ. ನಾ ಅದನ್ನ ಮಾಡೇನಂತೆ, ನಾ ಇದನ್ನ ಬಟ್ಟೇನಂತೆ, ನಂದ ನಾನು ಅಂತ ಬರೆದ ಬೈತೀರಿ. ನ್ಯಾಯವಾಗಿ ಹೇಳಿ ನಿಮ್ಮ ಅಸ್ತಿತ್ವ ಎಲ್ಲೈತೆ, ಮೂಲಪಾಯ ತಂದೆ ತಾಯಿ ಅನ್ನೋದ ಮರೆತೀರಿ, ಮೂಲಪಾಯ ತಂದೆ ತಾಯಿ ಅನ್ನೋದ ಮರೆತೀರಿ. ತಂದೆ ತಾಯಿ ಇದ್ದ ಮೇಲೆ ಬಂದು ಬಳಗ ಇರೋದ ಕೇಳಿ, ಒಂದೊಂದಾಗಿ ಬಂದದ್ದೆಲ್ಲ ಉಂಡ ಮುಗಿರಿ. ಒಂದಂತೂ ಕರೆ ಐತಿ ಹಿರೇ ಮನುಷ್ಯ ಹೇಳ್ತೀನಿ, ಅರಿಗೆ ಬಂದ ಮ್ಯಾಲೆ ವರೆಗೆ ಹಚ್ಚಿ ನೋಡ್ರಿ, ಅರಿಗೆ ಬಂದ ಮ್ಯಾಲೆ ವರೆಗೆ ಹಚ್ಚಿ ನೋಡ್ರಿ. ತಾಯಿ ತಂದೆ ದೇವರಂತ ಬಾಯಲ್ಲೇನೋ ಹೇಳ್ತೀರಿ, ಹುಟ್ಟಿ ದೊಡ್ಡವರಾಗೋದಂತ ಚಲೋನೇ ಇರ್ತೀರಿ. ಮದುವೆ ಎಂಬುದಾದ ಮೇಲೆ ಮನೆ ನಡೆಸೋರೊಬ್ಬೊಬ್ಬರು, ನಾಯಿ ಹಂದಿ ಹಂಗ ತಾಯಿ ತಂದೆ ನೋಡ್ತೀರಿ, ನಾಯಿ ಹಂದಿ ಹಂಗ ತಾಯಿ ತಂದೆ ನೋಡ್ತೀರಿ. ಲಾಗರಿದ್ದರಿಂದ ನೀವು ಮನುಷ್ಯನ ಮನಸ್ಸ ನೋಡಿ, ಹೊಳೆಯಾದ ಮೇಲೆ ಅವ್ಯಾರ ಬಿಟ್ಟಾಗ್ತಾನ್ರಿ. ಮುಂಡ ಮುಚ್ಚೋ ಬ್ಯಾಳೆ ಬಂದ್ರ ಖಂಡಿತ ಆಗೋರಂದ್ರ, ತಂದೆ ತಾಯಿ ಅಷ್ಟ ಅನ್ನೋದ ಪದರ ಕಟ್ಕೋರಿ, ತಂದೆ ತಾಯಿ ಅಷ್ಟ ಅನ್ನೋದ ಪದರ ಕಟ್ಕೋರಿ. ಹಸಿ ಗೋಡಿ ಹಳ್ಳ ಬರದಂತ ಸರ್ಕಂತ ಸಿಕ್ಕೋಬೇಕ, ಖುಷಿಯಾಗೋದಿಲ್ಲ ತುಸು ಜಂಪ ಹಿಡ್ಕೊಡ್ರಿ. ಜನ್ಮ ಕೊಟ್ಟ ತಾಯಿ ತಂದೆ ನೊಂದ ಉಸಿರ ಹಾಕಿದ್ರಂದ್ರ, ಇಂದಲ್ಲ ನಾಳೆ ಬಂದು ತಟ್ಟೆ ತಟ್ಟೋರಿ, ಇಂದಲ್ಲ ನಾಳೆ ಬಂದು ತಟ್ಟೆ ತಟ್ಟೋರಿ. ಬೇಡಿ ಬಯಸಿ ಮಗನ ಹಡೆದ ಕೋವಿಲ ಸಿಗ ತಂದೆ ತಾಯಿ, ನಾಡಿನಾಗ ಬೇಕಾದಷ್ಟು ಮಂದಿ ಸಿಗ್ತಾರಿ. ಮಕ್ಕಳ ಉದ್ಧಾರ ಆಗದಂತ ಚಕ್ರ ಉಚ್ಚವಂಗ ದುಡಿದು, ಕಡಿದ ಮಕ್ಕಳ ಕೈಯಿಂದ ಮಣ್ಣ ತಿಂತಾರಿ, ಕಡಿದ ಮಕ್ಕಳ ಕೈಯಿಂದ ಮಣ್ಣ ತಿಂತಾರಿ. ಹರಡೆಯವರಿಗೆ ಅನ್ಯಾಯ ಮಾಡಿ ಮಗ ಉದ್ಧಾರ ಆಗೋದಿಲ್ಲ, ವಿಜ್ಞಾನ ಜೋಡು ಇಟ್ಟರು ಹಾರಿಯಾಗ್ತಾರಿ. ಯಾರ ಕೈಯ ಬಿಟ್ಟು ಹೋದ್ರು ತಂದೆ ತಾಯಿ ಬಿಡೋದಿಲ್ಲ, ಅಂತದೊಂದು ಗತಿ ಇದು ಕೇಳಿ ತಿಳ್ಕೊಳ್ರಿ, ಅಂತದೊಂದು ಗತಿ ಇದು ಕೇಳಿ ತಿಳ್ಕೊಳ್ರಿ. ಗರಿ ಮುಖದ ಗಣಪನಿಗೆ
ಮಮತೆಯಿಂದ ಮಾಡೋಣ ಬನ್ನಿ, ಶ್ರದ್ಧಾ ಮಾಡುವ ಪುಣ್ಯ ದಿನ, ಕರುಣೆ ತೋರುವ ಹಿರಿಯರ ದಿನ, ಶ್ರದ್ಧಾ ಮಾಡುವ ಪುಣ್ಯ ದಿನ, ಕರುಣೆ ತೋರುವ ಹಿರಿಯರ ದಿನ, ಭಾಗ್ಯವಂತರಾಗುವ ದಿನ, ಇದೇ ಶುಭ ದಿನ, ಮಧುರವಾದ ದಿನ, ಸುರನರರೇ ಹಾಡಿ ಪುಣ್ಯ ದಿನ. ಬಿರುಗಾಳಿ ಬೀಸುತ್ತಿರುವುದು, ಭಯಭಕ್ತಿ ಮೂಡುತ್ತಿರುವುದು, ಬಿರುಗಾಳಿ ಬೀಸುತ್ತಿರುವುದು, ಜಯ ಜಯ ಕಾಣಲೆಂದು ಬೇಡಿಕೊಳ್ಳುವ ಹರ್ಷದ ದಿನ. ನಮ್ಮವ್ವ ವಿದ್ಯೇನ ದಿನ ಕಾಲ
ಶ್ರೀ